ಓಕೆ, ಇವಾಗ ಅಧ್ಯಾಯ 5. ಇದನ್ನು ಶುರು ಮಾಡುವ. ಓಕೆ. ಬೆಳಕು ಹರಿಯುತ್ತಲೇ ನನ್ನ ಮನಸ್ಸು ಮನೆಯಲ್ಲಿ ಅಡಗಿಸಿಟ್ಟ ಕಲ್ಲು ಕವಡೆಗಳ ಕಡೆಗೆ ಸರಿಯಿತು. ಹಿಂದಣ ದಿನ ರಾತ್ರಿ ಒಂದು ಪೊದೆಯ ಕೆಳಗೆ ಹೂತು ಬಂದಿದ್ದ ಆ ಕೊಂಬಿನ ಚೂರಿನ ನೆನಪು ಆಯಿತು. ಅವನ್ನೆಲ್ಲ ಒಂದು ಕಡೆ ಭದ್ರವಾಗಿ ಅಡಗಿಸಿಡಬೇಕು. ಅಜ್ಜಿಯ ಸಮಯ ಕಾದು ಅವನ್ನು ತೋರಿಸಿ ಅವರ ಮನಸ್ಸು ಏನನ್ನು ಹೇಳುತ್ತದೆ ಎಂದು ತಿಳಿಯುವ ಚಪಲ ತಿರುಗಿ ನನ್ನ ಕಾಡತೊಡಗಿತು. ಅವಳಿಗೆ ಅದೆಲ್ಲ ಹೊಳೆಯುವುದು ಹೇಗೆ ಸಾಧ್ಯ ಎಂಬ ಸಂಶಯವೂ ಬಂತು. ನನಗೆ ಸ್ವಪ್ನದಲ್ಲಿ ಸಂಬದ್ಧವೋ ಅಸಂಬದ್ಧವೋ ಕಾಣಿಸಿದ ಚಿತ್ರಗಳು, ಅಜ್ಜಿ ತನಗೆ ನಿಜವಾಗಿಯೂ ಕಂಡಿತು ಎಂದ ಮಾತುಗಳು, ಕೊಂಬಿನ ಚೂರನ್ನು ಹಿಡಿದುಕೊಂಡು ಮಾಡಿದ ವರ್ಣನೆಗಳು, ಈ 3 ವಿವರಗಳು ತೀರಾ ಒಂದೇ ತೆರನಾಗಿಲ್ಲವಾದರೂ ಒಂದೇ ವಿಷಯಕ್ಕೆ ಸಂಬಂಧಪಟ್ಟವು. ನಿಜ, ಗುಹೆ, ಕಾಡು ಮನುಷ್ಯರು, ಬತ್ತಲೆ ಜೀವನ ಇವೆಲ್ಲ ನಿಜವಾಗಿಯೂ ಹಿಂದೆ ಇದ್ದಿರಲೇಬಹುದಾದ ಯಾವುದೋ ಆದಿವಾಸಿಗಳ ಜೀವನವನ್ನು ಬಿಂಬಿಸುತ್ತದೆ. ನನಗೆ ಗುಹೆಯಲ್ಲಿ ದೊರಕಿದ ಸಾಮಗ್ರಿಗಳು ಅವರವೇ ಎಂಬುದಕ್ಕೆ ಅನುಮಾನವಿಲ್ಲ. ಆದರೆ ನನ್ನ ಅಜ್ಜಿಯು ಹೇಳಿದ್ದು 100ಕ್ಕೆ 100 ಸತ್ಯ ಎನ್ನುವ ಧೈರ್ಯ ಬರಲಾರದು. ಅವರು ಜನ್ನನ ಮುಖಕ್ಕೆ ಆಡಿದಂತಹ ಮಾತುಗಳನ್ನು ಬೇರೆ ಯಾರೊಬ್ಬರ ವಿಷಯದಲ್ಲಿ ಆಡಿದ್ದರೆ ನಂಬಬಹುದಿತ್ತು. ಪುಕ್ಕಲು ಜೀವಿಯಾದ ಅವನ ವಿಷಯದಲ್ಲಿ ಅವು ನಿಜವಾಗಿರಲು ಶಕ್ಯವೇ ಇಲ್ಲ ಎನಿಸಿತು. ಅಂತೂ ನನ್ನ ಬುದ್ಧಿ ಸಂಶಯದಲ್ಲಿ ತೊಳಲಾಡಿದ್ದು ನಿಜ. ಅಷ್ಟರಲ್ಲಿ ಮನೆಯ ತೆಂಗು ಕಂಗುಗಳಿಗೆ ನೀರನ್ನು ಹಾಯಿಸುವ ದಿನ ಅದು ಎಂಬ ನೆನಪು ಬರುತ್ತಲೇ ಮನೆಯ ಹಿಂದಿನ ತೋಟಕ್ಕೆ ಹೋದೆ. ಒಬ್ಬ ಆಳು ಆಗಾಗಲೇ ಬಾವಿ ನೀರಿಗೆ ಡೊಟ್ಟೆಯನ್ನಿಳಿಸಿ ನೀರು ಮೊಗೆಯಲು ತೊಡಗಿದ್ದ. ನನ್ನನ್ನೇಕೆ ಕರೆಯಲಿಲ್ಲ ಎಂದು ಅವನನ್ನು ದೂರಿ ಅವನು ಮೊಗೆದ ನೀರನ್ನು ಹಿತ್ತಲ ಗಿಡಗಳ ಸಾಲುಗಳಿಗೆ ಒಂದೊಂದಾಗಿ ಹರಿಸತೊಡಗಿದೆ. 3 ಗಳಿಗೆಯ ದೇಹಶ್ರಮದಿಂದ ನನ್ನ ಬುದ್ಧಿ ಹಳೆಯ ಚಿಂತೆಗಳನ್ನು ಮರೆಯಿತು. ಅಷ್ಟರಲ್ಲಿ ನನ್ನ ಹಿರಿಯ ಮಗ ಕಿಟ್ಟಣ್ಣ ತೋಟಕ್ಕೆ ಧಾವಿಸಿ ಬಂದು, ಅಪ್ಪ, ಚಿಕ್ಕಪ್ಪ ಬಂದಿದ್ದಾನೆ ಎಂಬ ವಾರ್ತೆಯನ್ನು ಕೊಟ್ಟ. ಯಾವ ಚಿಕ್ಕಪ್ಪ ಎಂದು ಕೇಳಿದೆ. ಮಗು ಅದಕ್ಕೆ ಕೊಂಕಿನಿಂದ ಚಿಕ್ಕಪ್ಪ ಅಂದರೆ ಯಾವ ಚಿಕ್ಕಪ್ಪ ಎಂಬ ಮಾರುತ್ತರ ಕೊಟ್ಟಿತು. ನನಗೆ ನನ್ನ ಹುಚ್ಚುತನ ಕಾಣಿಸಿತು. ಅದಕ್ಕಿರುವ ಚಿಕ್ಕಪ್ಪ ಒಬ್ಬನೇ, ನನ್ನ ತಮ್ಮ ನಾರಾಯಣ. ಬೇಸಿಗೆಯ ರಜಾ ಕಾಲದ ಪ್ರಾರಂಭಕ್ಕೇನೆ ಆತ ಶಿವಮೊಗ್ಗೆಯಿಂದ ಊರಿಗೆ ಬರಬೇಕಾಗಿತ್ತು. ಬಂದಿರಲಿಲ್ಲ. ಇವತ್ತು ಪುರುಸೊತ್ತು ಮಾಡಿಕೊಂಡು ಬಂದ ಎಂದ ಹಾಗಾಯಿತು. ಕರೆಯಲು ಬಂದ ಮಗನಿಗೆ ನಾನಿನ್ನು ಏನನ್ನೂ ಹೇಳಲಿಲ್ಲ. ನಾರಾಯಣ ಮನೆಗೆ ಬಂದರೆ ಒಂದು ಆಶ್ಚರ್ಯವೇ. ಓಡಿ ಹೋಗಿ ನಂಟರನ್ನು ಕಾಣುವಂತೆ ಸ್ವಾಗತಿಸಬೇಕಾಗಿಲ್ಲವೆಂದು ನೀರಿನ ಕೆಲಸವನ್ನು ಮುಂದುವರಿಸಿದೆ. ಅಪ್ಪಯ್ಯ ಎಂದಿತು ಮಗು ತಿರುಗಿ. ಏನು ಮಗು ಎಂದೆ. ಚಿಕ್ಕಪ್ಪ ಬಂದ ಎಂದೆನಲ್ಲ, ನೀನು ಬರಬೇಕಂತೆ ಅಮ್ಮ ಹೇಳಿದಳು. ಆಗ ಅವನ ಜೊತೆಯಲ್ಲಿ ಬೇರೆ ಇನ್ನಾರೋ ಬಂದಿರಬಹುದು ಎಂಬ ಅನುಮಾನ ಹೊಳೆಯಿತು. ಅದನ್ನು ಖಾತ್ರಿ ಮಾಡಿಕೊಳ್ಳಲು, ಚಿಕ್ಕಪ್ಪ ಒಬ್ಬನೇ ಬಂದದ್ದೋ ಎಂದು ಕೇಳಿದೆ. ಮತ್ಯಾರೋ ಇದ್ದಾರೆ ಎಂದ ಆತ. ಆಯಿತು ಹಾಗಾದರೆ ಎಂದು ಕೈಯ ಮಣ್ಣನ್ನು ತೊಳೆದುಕೊಂಡು ಅಲ್ಲಿಂದ ಎದ್ದೆ. ಕೆಲಸದ ಆಳಿನೊಡನೆ ಕಡೆಯ ಒಂದು ಸಾಲಿಗೆ ನೀರಾದರೆ ಸರಿ ಎಂದೆ. ಆಯಿತು, ನೀವು ಹೋಗಿ, ನಾನು ಅದನ್ನು ನೋಡಿಕೊಳ್ಳುತ್ತೇನೆ ಎಂದ ಆತ. ನಡುವಿಗೆ ಬಿಗಿದ ಪಂಚೆಯನ್ನು ಸರಿ ಮಾಡಿಕೊಂಡು ತೋಟದಿಂದ ಮನೆಯ ಬಾವಿ ಕಟ್ಟೆಗೆ ಬರುವುದರೊಳಗಾಗಿ ನನ್ನ ತಮ್ಮರಾಯರ ಸವಾರಿ ನಗುತ್ತಾ ನನ್ನ ಕಡೆಗೆ ಬಂದಿತು. ಅವನ ಜೊತೆಯಲ್ಲಿ ಅವನದೇ ಪ್ರಾಯದ ಇನ್ನೊಬ್ಬ ತರುಣ ಕಾಣಿಸಿದ. ಆತ ನನ್ನನ್ನು ವಂದಿಸಿದಾಗ ನಾನು ನಮಸ್ಕಾರ ಮಾಡಿ, ಬಂದು ಬಹಳ ಹೊತ್ತಾಯಿತೆ ನಾರಾಯಣ, ಮಗು ಬಂದು ಹೇಳಿತು ಎಂದೆ. ಆ ಮಗುವನ್ನು ನಾನು ಮರೆತೇ ಬಿಟ್ಟಿದ್ದೆ. ಅದು ಹೋಗಿ ಚಿಕ್ಕಪ್ಪನ ಹರಿವೆಯನ್ನು ಎಳೆಯುತ್ತಿತ್ತು. ಆತ ಮನೆಗೆ ಅಪೂರ್ವಕ್ಕೆ ಬಂದವನಲ್ಲವೇ. ಅವನನ್ನು ಮುದ್ದಿಸಿ ಎತ್ತಿಕೊಂಡಾಗ ಅದನ್ನೇ ಯಾತಕ್ಕೆ ಎತ್ತಿಕೊಳ್ಳುತ್ತಿ, ಅವನೇನು ಸಣ್ಣವನೇ ಎಂದೆ. ಆತ ನಕ್ಕ. 2ನೆಯ ಪ್ರಶ್ನೆ ಕೇಳುವುದರೊಳಗಾಗಿ ನನ್ನ ತಮ್ಮ, ಇವರು ಯಾರು ಎಂಬುದನ್ನು ಹೇಳ್ತೇನೆ. ಇವರು ನಮ್ಮ ಜಿಲ್ಲೆಯವರೇ, ನಮ್ಮದೇ ತಾಲೂಕು. ನಾವಿಬ್ಬರು ಒಂದೇ ಶಾಲೆಯಲ್ಲಿ ಮಾಸ್ತರರು. ಅನಂತರಾಯರು ಅಂತ ಅವರ ಹೆಸರು. ಅವರ ಹಿರಿಯರು ನಮ್ಮ ಜಿಲ್ಲೆ ಬಿಟ್ಟು ಅಲ್ಲೇ ನೆಲೆಸಿ ಒಂದು ಹೋಟೆಲ್ ಮಾಡಿಕೊಂಡಿದ್ದಾರೆ. ವ್ಯಾಪಾರ ಚೆನ್ನಾಗಿದೆ. ಇವರು ಮಾತ್ರ ಹುಟ್ಟಿದ್ದು ಬೆಳೆದದ್ದು ಅಲ್ಲೇ. ಈ ಜಿಲ್ಲೆಯಲ್ಲೇ ಈಗ ಯಾವ ಹಂಗೂ ಉಳಿದಿಲ್ಲ. ಅಗಲೂರಿನಲ್ಲಿ ದೂರದ ನೆಂಟರು ಯಾರೋ ಒಬ್ಬರು ಇದ್ದಾರಂತೆ ಎಂದ. ಅಲ್ಲಿಗೆ ಹೊರಟಿದ್ದೆ. ಅಲ್ಲಿಗೆಲ್ಲ ಬಂದದ್ದು ನನ್ನ ಜೊತೆಯಲ್ಲಿ ನಮ್ಮ ಮನೆಗೆ. ನೋಡಿದ್ರಾ ಅನಂತರಾವ್, ನಮ್ಮ ಈ ಅಣ್ಣನಿಗೆ ನಿಮ್ಮನ್ನು ತಟ್ಟನೆ ರವಾನೆ ಹಾಕೋ ಯೋಚನೆ.
ನಾನು ನನ್ನ ಮೂರ್ಖತನಕ್ಕಾಗಿ ನಗದೇ ಉಪಾಯ ಬರಲಿಲ್ಲ. ಕ್ಷಮಿಸಿ ಅನಂತರಾಯರೇ, ಕೆಲವು ಸಾರಿ ನಾವು ಆಡಿದ ಮಾತಿನ ಅರ್ಥ ನಮಗೆ ಆಗದಂತೆ ಏನಾದರೂ ಅಂದ್ಬಿಡ್ತೇವೆ. ನಾರಾಯಣ, ಕಾಫಿ ಮಾಡಿಕೊಟ್ಲೆ ಸೀತೆ? ಅಲ್ಲ, ಇನ್ನೂ ನಾವು ಬಂದು ಒಂದು ಗಳಿಗೆ ಮೇಲಾಯಿತು. ಗಳಿಗೆ ಅಂದರೆ ಮೋಸ್ಟ್ಲಿ ಗಂಟೆ ಅನ್ಸುತ್ತೆ. 1 ಗಂಟೆ ಇರಬೇಕು. ಕಾಫಿ ಫಲಾಹಾರ ಎಲ್ಲವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಂಡೇ ಈಚೆ ಬಂದದ್ದು ಎಂದರು ಅನಂತರಾಯರು. ಭಾಳ ಸಂತೋಷ, ತಮ್ಮಂಥವರು ಮನೆಗೆ ಬಂದದ್ದು. ಈ ಕೊಂಪೆಗೆ ಯಾರು ಬರ್ತಾರೆ ಹೇಳಿ? ನೋಡಿದ್ರಲ್ಲ, ನಾರಾಯಣನಿಗೆ ರಜೆ ಶುರುವಾಗಿ 1 ತಿಂಗಳಾದರೂ ಊರಿಗೆ ಬರಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಲ್ಲ ಅಣ್ಣ, ರಜೆ ಬಂದಿದ್ದು ಹೌದು. ಪೇಪರ್ ಕರೆಕ್ಷನ್ ಮುಗಿಸಿ ಹೊರಟ್ರೆ ನಿಶ್ಚಿಂತೆಯಿಂದ 4 ದಿನ ಊರಲ್ಲಿ ಕಳಿಬೋದು. ಇಲ್ಲವಾದರೆ ಆ ಹೊರೆಯನ್ನು ಹೊತ್ಕೊಂಡು ಇಲ್ಲಿ ಬಂದು ಒದ್ದಾಡಬೇಕು. ತಂದರೆ ಆ ಕೆಲಸವೂ ಆಗೋದಿಲ್ಲ, ರಜೆ ಬಂದಂತೆಯೂ ಅನಿಸೋದಿಲ್ಲ. ಅಲ್ಲದೆ ಇವರು ನಾನು ಬರುತ್ತೇನೆ, ನಿಮ್ಮ ಊರು ನೋಡುವ ಎಂದಿದ್ರು. ಅವರಿಗೂ ಪೇಪರಿನ ತಾಪತ್ರಯವಿತ್ತು. ಕರೆಕ್ಷನ್ ಎಲ್ಲ ಮುಗಿಸಿ ಬರೋದಕ್ಕೆ ಇಷ್ಟು ದಿವಸ ಹಿಡಿಯಿತು. ಕುಂದಾಪುರಕ್ಕೆ ಬಂದು ಬೈಂದೂರಿಗೆ ಬಂದು ಇಲ್ಲಿಗೆ ಬರುವಾಗ ಇಷ್ಟು ಹೊತ್ತಾಯಿತು. ಬಸ್ ದಾರಿ ಬಿಟ್ಟು ಸ್ವಲ್ಪ ನಡೆಯಲಿಕ್ಕೂ ಉಂಟಲ್ಲ. ಅನಂತರಾಯರು ಮೊದಲು ಮುಕ್ತ ಕಂಠದಿಂದ, ನಿಮ್ಮೂರು ಮಾತ್ರ ನೋಡಲು ತುಂಬ ಚೆಂದ, ಆದರೆ ಬಂದು ಹೋಗುವ ತಾಪತ್ರಯ ಇದೆ ಸಾಕಷ್ಟು. ನಮ್ಮ ಅಜ್ಜನ ಊರು, ಅಜ್ಜನದು ಹೌದು ಅಪ್ಪನದು ಹೌದು, ಹಗಲೂರು ಎಂಬುದು ಇಲ್ಲಿಂದ ಎಷ್ಟು ದೂರ ಎಂದು ಕೇಳಿದರು. ಹಗಲೂರಿಗೆ ಹೋಗಬೇಕೆ ಈಗ? ಯಾರಿದ್ದಾರೆ ಅಲ್ಲಿ? ಈಗಲೇ ಹೋಗಬೇಕೆಂದಿಲ್ಲ, 2 ದಿವಸ ಬಿಟ್ಟು ಹೋದ್ರಾಯಿತು. ನಮ್ಮ ಗುರುತಿನವರು ಅಲ್ಲಿ ಯಾರೂ ಇಲ್ಲ. ನಮ್ಮ ಅಪ್ಪಯ್ಯ ಸಣ್ಣವರಿದ್ದಾಗ ಅಲ್ಲಿ ಇದ್ರಂತೆ. ಆಮೇಲೆ ಅದನ್ನು ಬಿಟ್ಟವರು 1-2 ಸಾರಿ ಅಲ್ಲಿಗೆ ಹೋಗಿ ಬಂದಿದ್ರಂತೆ. ಈಗ ಅಲ್ಲಿ ನಮ್ಮ ಮನೆಯಡಿ ಕೂಡ ಇಲ್ಲ. ಆದರೆ ಅವರಿಗೆ ಬಹಳ ನೆನಪು. ನಮ್ಮ ಊರು ತುಂಬ ಚೆಂದ ಅನ್ನುತ್ತಾರೆ. ಅದರಿಂದ ನನಗೂ ಆಸೆಯಾಗಿ ನೋಡುವ ಎಂಬ ಉಮೇದು ಬಂದಿತು. ಅಷ್ಟೇ ಅಲ್ವೇ, ಹೋಗುವ ಒಂದು ದಿನ ನಿಧಾನವಾಗಿ ಎಂದಂದು ಅವ್ರ ಜೊತೆಯಲ್ಲಿ ಮನೆಯ ಚಾವಡಿಯ ತನಕ ಬಂದು ಸ್ಥಾಪನೆಯಾದವು. ಅಷ್ಟಕ್ಕೆ ನಮ್ಮ ಅಜ್ಜಿ ಚಾವಡಿಯಿಂದ ಅಂಗಳಕ್ಕಿಳಿಯುವುದು ಕಾಣಿಸ್ತು. ನನ್ನ ತಮ್ಮ ಅವಳನ್ನು ಅನಂತರಾಯರಿಗೆ ತೋರಿಸುತ್ತಾ, ಅದು ನೋಡಿ ನಮ್ಮ ಅಜ್ಜಿ, ವರ್ಷ 70-80, ಒಂದು ತರಹ ಸ್ವಭಾವ, ಮಾತು ಕಡಿಮೆ, ಏನು ಆಡುವುದಿದ್ರೂ ಅದು ಅವರಷ್ಟಕ್ಕೆ. ನನ್ನ ಹತ್ರವೂ ಅವರಿಗೆ ಅಷ್ಟೊಂದು ಸಲಿಗೆ ಇಲ್ಲ. ಅಂದರೆ ಒಂದು ಸುತ್ತು ಕಡಿಮೆ, ಸಣ್ಣದ್ರಿಂದಲೂ ಹಾಗೆ ಅಂತೆ ಎಂದ. ಅವನಿಗೆ ಅವ್ರ ಅಜ್ಜಿ ಬಗ್ಗೆ ಅದೇ ಅಭಿಪ್ರಾಯ ಇದೆ. ನನಗಾಗ ಕೋಪ ಬಂತು. ಸುತ್ತು ಕಡಿಮೆ ನಿಮಗೆ, ಅವರ ಪ್ರಾಯ ನಿನಗೆ ಸಲ್ಲುವಾಗ ನೀನು ಬದುಕಿದ್ರೆ ದೊಡ್ಡದು. ಅವರಷ್ಟಕ್ಕೆ ಅವರು ಗೊಣಗುತ್ತಾರೆ ಎಂದು ಮಾತ್ರಕ್ಕೆ ಸುತ್ತು ಕಡಿಮೆ ಅಂತ ಕೂಡಲೇ ತೀರ್ಪು ಕೊಟ್ಬಿಟ್ಟಿಯಲ್ಲ ಎಂದು ಅವನನ್ನು ಖಂಡಿಸಿದೆ. ಆತ ಮೊದಲಿನಿಂದಲೂ ಅಜ್ಜಿಗೆ ಮಿದುಳು ದುರಸ್ತಿ ಇಲ್ಲ ಎಂದೇ ತಿಳಿದವ ಬಂದವನು. ಅದು ಹೊಸ ಸಂಗತಿ ಏನಲ್ಲ. ಆದರೂ ನಮಗೆ ಹಿರಿಯರಲ್ವೇ ಅವರು, ಮನೆಗೆ ಕರೆದು ತಂದವರ ಮುಂದೆ ಹಾಗೆನ್ನುವುದು ಅಧಿಕ ಪ್ರಸಂಗವಲ್ವೇ? ಅವರು ನಮ್ಮ ಅಜ್ಜಿ ಎಂದರೆ ಸಾಲದಿತ್ತೋ ಎನಿಸಿತು. ನಾರಾಯಣಿಗೆ ನನ್ನ ಧ್ವನಿಯ ಚುರುಕು ಕಾಣಿಸುತ್ತೋ ಏನೋ. ಆತ, ಇರಲಿ ಬಿಡು, ಯಾಕೋ ಬರದೆ ಚೇಷ್ಟೆಗೆ ಎಂದೆ, ಯಾಕೆ ಅದನ್ನು ಉದ್ದ ಮಾಡುತ್ತಿ ಎಂದ. ಅನಂತರ ಮೂವರು ಚಾವಡಿಯಲ್ಲಿ ಕುಳಿತು ಲೋಕಾಭಿರಾಮವಾಗಿ ಏನೇನೋ ಮಾತಾಡತೊಡಗಿದ್ವು. ನನ್ನ ತಮ್ಮ ಬಲು ಕುತೂಹಲದಿಂದ, ಅಣ್ಣ, ನಿನ್ನ ದೋಸ್ತಿ ಜನಾರ್ದನ ರಜೆಗೆ ಊರಿಗೆ ಬಂದಿಲ್ವೇ ಎಂದು ಪ್ರಶ್ನಿಸಿದ. ಅವನು ಬಂದುದರಿಂದಲೇ ರಜೆ ಶುರುವಾಯಿತು ಎಂದು ನನಗೆ ತಿಳಿದದ್ದು. ಇಲ್ಲದೆ ಹೋದರೆ ಈ ನಮ್ಮ ಊರಲ್ಲಿ ಏಪ್ರಿಲು ಒಂದೇ, ಫೆಬ್ರವರಿಯೂ ಒಂದೇ. ಅವನು ಬಂದಿದ್ದಾನೆ, ಬಂದಾಗ ಆಗಾಗ ಬರುತ್ತಾನೆ ಮನೆಗೆ. ನಿನ್ನೆ ನಾವಿಬ್ಬರೂ ಕೂಡಿ ತಿರುಗಾಟಕ್ಕೂ ಹೋಗಿದ್ದೆವು. ಅನಂತರಾಯರೇ, ನಮ್ಮ ಜನಾರ್ದನ ನಿಮ್ಮ ಹಾಗೆ ಮಾಸ್ತರರು ಎಂದೆ. ಅನಂತರಾಯರು ಅದಕ್ಕೆ, ನಮ್ಮ ಹಾಗಲ್ಲಪ್ಪ, ಅವರು ಕಾಲೇಜಿನಲ್ಲಿ ಲೆಕ್ಚರರು, ನಾವು ಬರೀ ಹೈಸ್ಕೂಲು ಮೇಷ್ಟ್ರುಗಳು. ನಾನು ಅದಕ್ಕೇನೆ ಹೇಳಿದ್ದು, ಅವನ ಅಜ್ಜನ ಮನೆಯೂ ಕೂಡ ಹಗಲೂರಿಗೆ ಸಮೀಪದ್ದು. ಹಿಂದೆ ನಮ್ಮ ಮನೆಗೂ ಆ ಕಡೆಗೂ ಒಂದು ಸಂಬಂಧ ಆದದ್ದುಂಟು. ಆ ಊರಿಗೆ ಹೋಗುವುದಾದರೆ ಆತನನ್ನು ಕೇಳಿ ತಿಳಿಯುವ. ಅದಕ್ಕೆಲ್ಲ ಜನಾರ್ದನ ರಾಯರು ಬೇಕಿಲ್ಲ, ನಮ್ಮಷ್ಟಕ್ಕೆ ನಾವು ಹೋಗಿ ಬಂದರಾಯಿತು. ಅಲ್ಲಿಗೆ ಹೋಗಿ ಯಾರ ಮನೆಯಲ್ಲಿಯೂ ಊಟಕ್ಕೆ ನಿಲ್ಲಬೇಕಾಗಿಲ್ಲ. ನಮ್ಮ ತಂದೆ ಹುಟ್ಟಿದ ಊರು ಎಂತ ನೋಡಿಕೊಂಡು ಬರುವುದು. ಮಾತಿಗೆ ವಿಷಯ ಸಾಲದ್ದಕ್ಕೆ ನಾನು ನನ್ನ ತಮ್ಮನೊಡನೆ, ನಾರಾಯಣ, ಶಿವಮೊಗ್ಗೆಯಲ್ಲಿ ಏನಾದರೂ ವಿಶೇಷವಿದ್ದರೆ ಹೇಳು ಎಂದೆ. ಅಲ್ಲೇನು ವಿಶೇಷ ಇರುತ್ತದೆ ಎಂದ ಅವನು. ಅಂತೂ ಹರಟೆ ಹೊಡೆಯಲು ನಮ್ಮೊಳಗೆ ಎಲ್ಲರೂ ಆಸಕ್ತಿ ತೋರಬಹುದಾಗಿದ್ದ ವಿಷಯಕ್ಕೆ ಮಾತ್ರ ಕೊರತೆ ಇತ್ತು. ಅವರಿಬ್ಬರು ಬಂದುದರಿಂದ ನನ್ನ ಮನಸ್ಸಿನಲ್ಲಿ ಒಂದು ಆಸೆಯೇನೋ ಮೂಡಿತು. ಅಂದರೆ ನಾಗನ ಕಾಲು ಬರೆಗೆ ಇನ್ನೊಮ್ಮೆ ಹೋಗಿ ಆ ಗುಹೆಗಳನ್ನು ಕಂಡುಬರುವುದು. ನನ್ನ ತಮ್ಮನಿಗೂ ತಿರುಗಾಟದ ಹುಚ್ಚಿದೆ, ಆದರೆ ಕಾಡನ್ನು ಸುತ್ತಲೂ ಅವನು ಆಳಲ್ಲ. ನನ್ನ ಸಂಶೋಧನೆಗಳನ್ನು ಅವನಿಗೆ ತೋರಿಸಿ ಅವನಲ್ಲಿ ಕುತೂಹಲ ಹುಟ್ಟಿಸಬೇಕು ಅನಿಸಿತು.
ಆದುದರಿಂದ ಅವನ್ನು ಅಡಗಿಸಿಟ್ಟಲ್ಲಿಗೆ ಹೋಗಿ ಅಲ್ಲಿಂದ 4 ಕಲ್ಲು ತುಂಡುಗಳನ್ನು ಹಿಡಿದುಕೊಂಡು ಬಂದು, ಈ ಕಲ್ಲುಗಳನ್ನು ನೀವು ನೋಡಿ, ಮೊನ್ನೆ ಇವನ್ನೆಲ್ಲ ಎಲ್ಲಿಂದಲೂ ಸಂಪಾದನೆ ಮಾಡಿದೆ ಎಂದೇ ಹಿಗ್ಗಿನಿಂದ. ಅನಂತರಾಯರು ಅವನ್ನು ತಮ್ಮ ಕೈಯಲ್ಲಿ ಎತ್ತಿಕೊಂಡು ನೋಡಿದರು. ಇದು ಬೆಣಚು ಕಲ್ಲು ಅಲ್ಲವೇ? ಇದೊಂದು ಕಪ್ಪು ಜಾತಿಯ ಶಿಲೆ, ಚಚ್ಚಿ ಒಚ್ಚಿ ಯಾವುದಕ್ಕೋ ತಯಾರು ಮಾಡಿದ ಹಾಗಿದೆ ಎಂದರು. ಏನು ಕೆಲಸಕ್ಕಿದ್ದೀತು ಎಂದು ಪ್ರಶ್ನೆ ಹಾಕಿದೆ. ಕಾಗೆ ಓಡಿಸಲಿಕ್ಕೆ ಅಥವಾ ಮಂಗನನ್ನು ಓಡಿಸಲಿಕ್ಕೆ ಎಂದ ಅಧಿಕ ಪ್ರಸಂಗಿಯಾದ ನನ್ನ ತಮ್ಮ. ಅದಕ್ಕೆ ಅಷ್ಟೆಲ್ಲ ಚಚ್ಚಿ ಒಚ್ಚಿ ತಯಾರಿಸಬೇಕಾಗಿರಲಿಲ್ಲ ಎಂದರು ಅನಂತರಾಯರು. ಅವರು ಮತ್ತಷ್ಟು ಚೆನ್ನಾಗಿ ಯೋಚಿಸುತ್ತಾ, ಇವನ್ನು ನೋಡಿದರೆ ಇಂದಿನ ಕಾಲದ ಆಯುಧಗಳ ಹಾಗಿವೆ. ನಾನು ಕಂಡದ್ದು ಚಿತ್ರಗಳಲ್ಲಿ ಈ ಒಂದು ಈಟಿಯ ಮೊನೆ, ಇನ್ನೊಂದು ತುಂಡು ಕೊಡಲಿ ಬಾಯಿಯ ಹಾಗೆ ಕಾಣಿಸುತ್ತದೆ. ಅವಾಗಿದ್ದರೆ ವಿಶೇಷವೇ, 100 ವರ್ಷಗಳ ಹಿಂದಿನವು ಎಂದ ಹಾಗಾಯಿತು ಎಂದರು. ಅದೇ ನದರಿನ ಮೇಲಿಂದ ಹೆಕ್ಕಿ ತಂದದ್ದು ನಾನು. ಅಂದರೆ ಬಹಳ ಪುರಾತನ ಕಾಲದಿಂದಲೂ ನಮ್ಮ ಮೂಡೂರು ಸೀಮೆಯಲ್ಲಿ ಜನ ವಾಸ ಮಾಡುತ್ತಿದ್ದರು ಎಂಬುದಕ್ಕೆ ಇದು ಸಾಕ್ಷಿ. ನನ್ನ ತಮ್ಮನಿಗೆ ನನ್ನನ್ನು ಖಂಡಿಸುವ ಚಟ ಬಹಳ ಹೆಚ್ಚು. ಅವನೆಂದ, ಅದಕ್ಕೆ ಬೇರೊಂದು ಸಾಕ್ಷಿ ಬೇಕೇ? ಹಿಂದಿನ ಕಾಲದಲ್ಲಿ ಜನರು ಇದ್ದರು ಎನ್ನುವುದಕ್ಕೆ ನಾವೇ ದೊಡ್ಡ ಸಾಕ್ಷಿ ಎಂದ. ಹಾಗೆ ನಮ್ಮ ಹಿರಿಯರೋ, ಈ ಊರಿನ ಇತರ ಹಿರಿಯರೋ ಅನಾದಿ ಕಾಲದಿಂದಲೂ ಇಲ್ಲಿಯೇ ಹುಟ್ಟಿ ಬೆಳೆದಿರಬೇಕೆಂಬ ನಿಯಮ ಇಲ್ಲವಲ್ಲ. ನಮ್ಮ ಅಪ್ಪ ಈ ಊರಿಂದ ಶಿವಮೊಗ್ಗೆಗೆ ಹೋದ ಹಾಗೆ ಅವರು ಸಹ ಯಾವುದೋ ಪರ ಊರಿಂದ ಇಲ್ಲಿ ಬಂದಿರಲು ಬಹುದು. ಇಲ್ಲಿನವರ ಹಿರಿಯರೆಲ್ಲರೂ ಇಲ್ಲಿಯೇ ಹುಟ್ಟಿ ಇಲ್ಲಿಯೇ ಬೆಳೆದವರು ಎಂಬುದು ಸಿದ್ಧಾಂತವೇ ಎಂದರು ಅನಂತರಾಯರು. ಏ ಮಹಾರಾಯ, ನೀನು ಬರುವಷ್ಟರ ತನಕವೂ ನನ್ನ ಪಕ್ಷ, ಇಲ್ಲಿಗೆ ಬಂದಾದ ಮೇಲೆ ಈ ಮನೆಗೆ ಯಜಮಾನ ನಿನ್ನ ಅಣ್ಣ ಎಂದು ತಿಳಿದುಕೊಂಡು ಅವನ ಪಕ್ಷ ಹಿಡಿದಾಯಿತೋ ಎಂದು ನನ್ನ ತಮ್ಮ ಪರಿಹಾಸ್ಯ ಮಾಡಿದ. ಆಗ ಅವರು, ಅಗ್ರಜರಿಗೆ ಮೊದಲನೆಯ ಮನ್ನಣೆ, ಆಮೇಲೆ ಕಿರಿಯರಿಗೆ ಎಂದರು. ಹೀಗೆ ಯಾವ್ಯಾವೋ ಹರಟೆಗಳಲ್ಲಿ ಸಮಯ ಸರಿಯಿತು. ನಾನು ಒಚ್ಚಿದ ಶಿಲಾಯುಧದ ಮೊನೆ ಅಲ್ಲಿಗೆ ಬೊಡ್ಡಾಯಿತು. ಅವರಿಬ್ಬರು ಶಿವಮೊಗ್ಗೆಯ ತಮ್ಮ ವ್ಯವಸಾಯಿಗಳನ್ನು ಕುರಿತು ಚೇಷ್ಟೆ ಮಾಡತೊಡಗಿದರು. ನಾನು ಅದನ್ನು ಕೇಳುತ್ತಾ ಕುಳಿತೆ. ನಾವೇನು ಬಹಳ ಮಾತಾಡಲಿಲ್ಲ ಎನಿಸಿದರೂ ನನ್ನವಳ ಧ್ವನಿ ಕೇಳಿಸಿದಾಗ ನನಗೆ ತೀರಾ ಎಚ್ಚರವಾಯಿತು. ಇವತ್ತು ದೇವರಿಗೆ ಉಪವಾಸ ಅಂತ ಕಾಣುತ್ತದೆ ಎಂದಳು. ಅವಳು, ನನ್ನ 2 ಮಕ್ಕಳು ಅಡುಗೆ ಮನೆಯಲ್ಲಿ ಆಗಲೇ ಬಿಡಾರ ಹೂಡಿದ್ದುವು. ಕಿಟ್ಟಣ್ಣ ಹೊರಗೆ ಬಂದು ಚಿಕ್ಕಪ್ಪನನ್ನು ಸಮೀಪಕ್ಕೆ ಕರೆದು, ಒಂದು ಗುಟ್ಟು ಹೇಳುತ್ತೇನೆ ಎಂದು ತಿಳಿಸಿ ಅವನ ಕಿವಿಯಲ್ಲಿ ಪಾಯಸ ಎಂದದ್ದು ಕೇಳಿಸಿತು. ನಾನು ಬಾವಿಕಟ್ಟೆಗೆ ಹೋಗಿ ತಣ್ಣೀರು ಎಳೆದುಕೊಂಡು ಬಂದೆ. ಇನ್ನು ಜಪ ತಪ ದೇವರ ಪೂಜೆಗಳನ್ನು ಒಂದೇ ಉಸಿರಿಗೆ ಮಾಡುತ್ತೇನೆ ಎಂದುಕೊಂಡು ದೇವರ ಕೋಣೆಗೆ ಹೋಗಿ ಸ್ಥಾಪಿತನಾದೆ. ನನ್ನವಳು ನೈವೇದ್ಯಕ್ಕೆ ಏನೇನೋ ತಂದಿರಿಸಿದ್ಲು. ಅವುಗಳಿಂದ ಏಲಕ್ಕಿಯ ವಾಸನೆ ಮೂಗಿಗೆ ಹೊಡೆದು ನನ್ನ ತಪೋಭಂಗವಾಯಿತು. ಚಿಂತೆ ಇಲ್ಲ, ನನ್ನ ಸೀತೆ ಅಷ್ಟು ತ್ವರೆಯಲ್ಲಿ ಬಂದವರ ಸಮ್ಮಾನಕ್ಕೆ ಹಾಲ್ಬಾಯಿ, ಪಾಯಸ, ಅಂಬುಡೆಗಳನ್ನು ಕ್ಷಣದಲ್ಲಿ ಮಾಡಿಬಿಟ್ಟಿದ್ದಾಳೆ ಎಂಬ ಹಿಗ್ಗು ಉಂಟಾಯಿತು. ಹಾಲ್ಬಾಯಿ ಅಂದರೆ ಹಾಲ್ಬಾಯಿ ಅಂದರೆ ರಾಗಿ ಹಾಲ್ಬಾಯಿ ಮಾಡ್ತಾರೆ, ಗೋಧಿ ಹಾಲ್ಬಾಯಿ ಅದೆಲ್ಲ ಮಾಡ್ತಾರೆ. ಅದನ್ನ ರುಬ್ಬಿಬಿಟ್ಟು, ಅಂದ್ರೆ ಅದನ್ನ ನೆನೆಸಿ ಮೊಳಕೆ ಬರ್ಸಿ ರುಬ್ಬಿ ಅದರಿಂದ ಹಾಲು ತೆಗೆದು ಹಾಲಿಗೆ ಬೆಲ್ಲ ಸೇರಿಸಿ ಮಗುಚ್ತಾ ಇರೋದು ಬಾಣ್ಲೆಯಲ್ಲಿ. ಅದು ತುಂಬಾನೇ ಶ್ರಮ ತಗೊಳುತ್ತೆ. ಅದನ್ನ ಮಗುಚ್ತಾನೆ ಇರ್ಬೇಕಂದ್ರೆ ಅದು ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ. ಅದು ಗಟ್ಟಿಯಾಗಿ ಅದು ತಟ್ಟಿಗೆ ಸುರಿಯೋ ಹದಕ್ಕಾಗೋ ತನಕ ತುಪ್ಪ ಹಾಕ್ತಾ ಹಾಕ್ತಾ ಮಗುಚ್ತಾನೆ ಇರ್ತಾರೆ ಅದನ್ನ. ಅದು ಚೆನ್ನಾಗಿ ಹದ ಬಂದು ತುಪ್ಪಕ್ಕೆ ಸುರಿದು ಅದನ್ನ ತಟ್ಟಿ ಒಂದು ಹಲ್ವಾ ತರ ಇರುತ್ತೆ, ಪೀಸಸ್ ಮಾಡಿ ಅದನ್ನ ಹಾಲ್ಬಾಯಿ ಅಂತಾರೆ. ರಾಗಿಯಲ್ಲಿ ಮಾಡ್ತಾರೆ, ಗೋಧಿಯಲ್ಲಿ ಮಾಡ್ತಾರೆ, ಅಕ್ಕಿನಲ್ಲೂ ಮಾಡ್ತಾರೆ. ನಾವು ಮಾಡಲ್ಲ. ಅಂದ್ರೆ ಅದು ಮಲೆನಾಡಿನ ಸೀಮೆಯಲ್ಲಿ ಬಹಳ ಫೇಮಸ್. ಅದು ಮಲೆನಾಡು ಸೀಮೆ ಕಡೆಗಳಲ್ಲಿ ಮಾಡುವಂತ ಒಂದು ಖಾದ್ಯ. ಅದು ನಮ್ಗೆ ಇತ್ತೀಚೆಗೆ ನಾವು ಯೂಟ್ಯೂಬ್ಗಳಲ್ಲಿ ಅಥವಾ ಪೇಪರ್ಗಳಲ್ಲಿ ಯಾವುದೋ ಪುಸ್ತಕಗಳಲ್ಲಿ ಬರುವಂಥ ಪಾಕ ವಿಭಾಗಗಳಲ್ಲಿ ಓದಿ ತಿಳ್ಕೊಂಡಿರೋದು. ಬಟ್ ಅದನ್ನು ಹೆಚ್ಚಾಗಿ ಮಾಡೋದು ಮಲೆನಾಡು ಕಡೆಗಳಲ್ಲಿ ಹಾಲ್ಬಾಯಿ. ಬಟ್ ಬೆಂಗಳೂರಲ್ಲೂ ಮಾಡ್ಬೋದು. ನಾವು ತಿನ್ಬೋದು, ನೀವು ಮಾಡ್ಬೋದು. ಓಕೆ. ಸೊ ಅಮ್ಮಳಗನ ಕ್ಷಣದಲ್ಲಿ ಮಾಡಿಬಿಟ್ಟಿದ್ದಾಳೆ ಎಂಬ ಹಿಗ್ಗು ಉಂಟಾಯಿತು. ಆದುದರಿಂದಲೇ ಇರಬೇಕು, ನನ್ನ 2 ಮಕ್ಕಳು ಅಡುಗೆ ಮನೆಯಲ್ಲಿ ಪಟ್ಟು ಹಿಡಿದು ಕುಳಿತಿದ್ದು. ಅವುಗಳ ಆತರವನ್ನು ತಡೆಯಲಾಗದೆಂದು ಆಕೆ ತಂದಿರಿಸಿದ ನೈವೇದ್ಯವನ್ನು ದೇವರಿಗೆ ತೋರಿಸಿ ಗಂಟೆ ಬಾರಿಸಿ ಮಂಗಳಾರತಿ ಉಡಿ ಆರಿಸಿ ಹೊರಕ್ಕೆ ಬಂದೆ. ಎಲೆ ಹಾಕಿದ್ದಾಯಿತು. ನನ್ನ 2 ಮಕ್ಕಳು ಹಠ ಹಿಡಿದು ಚಿಕ್ಕಪ್ಪನ ಆಚೀಚೆ ಕುಳಿತುಕೊಂಡವು. ಅವರೆದುರಿಗೆ ನಾನು, ಅನಂತರಾಯ ಮತ್ತು ನಮಗಿಂತ ಸ್ವಲ್ಪ ದೂರದಲ್ಲಿ ನಮ್ಮ ಅಜ್ಜಿ ಕುಳಿತಿದ್ರು.
ಊಟಕ್ಕಿಂತ ಮೊದಲು ಅವರಿಗೆ ಮನೆಗೆ ಬಂದ ಕಿರಿಯ ಮೊಮ್ಮಗನನ್ನು ಮಾತನಾಡಿಸುವ ಇಷ್ಟವಾಗಿ, ಏನು ಮಾಡಿ ನಿನಗೆ ಶಿವಮೊಗ್ಗ ಒಳ್ಳೆ ಹಿಡಿಸಿದ ಹಾಗಿದೆ ಎಂದರು. ಹಿಡಿಸ್ದೆ ಏನಂತೆ, ಅಲ್ಲಿ ಮನುಷ್ಯರಿಲ್ವೇ ಎಂದ ನನ್ನ ತಮ್ಮ. ಅಲ್ಲಿಗೆ ಮಾತನ್ನು ನಿಲ್ಲಿಸಿ ಅವರು ಊಟಕ್ಕೆ ತೊಡಗಿದರು. ನನ್ನ ಹೆಂಡತಿ ಬಂದವರಿಗೂ ಮಕ್ಕಳಿಗೂ ಉಪಚಾರ ಮಾಡಿ ಬಡಿಸಿದ್ಲು. ಊಟ ಮಾಡುತ್ತಾ ನನ್ನ ಮಗ ಕಿಟ್ಟಣ್ಣ, ಅಮ್ಮ ಪಾಯಸ ಮಾಡಿದ್ರೆ ಲಾಯಕ್ಕಾಗುತ್ತದೆ, ರುಚಿ ರುಚಿ, ನಿತ್ಯಕ್ಕೂ ಯಾಕೆ ಮಾಡೋದಿಲ್ಲ ಎಂದು ಪ್ರಶ್ನಿಸಿದ. ನಿತ್ಯವೂ ಪಾಯಸ ತಿಂದರೆ ಹೊಟ್ಟೆ ಹುಳುವಿನ ಉಪದ್ರ ತಡೆಯಲಕ್ಕಾಗ್ಲಿಕ್ಕಿಲ್ಲ ಎಂದಳು ತಾಯಿ. ರಾತ್ರಿಯೂ ಮಾಡು ಎಂದ ಕಿಟ್ಟ. ಅಜ್ಜಿ ಪಾಯಸ ಊಟ ಮಾಡುತ್ತಿದ್ದವರು ಮಗುವಿನ ಮಾತನ್ನು ಕೇಳಿ ಸಂತೋಷವಾಗಿಯೋ ಏನೋ, ಯಾತಕ್ಕೆ ಅವಸರ ಮಾಡುತ್ತಿ, ಇದರ ಬೆನ್ನಿಗೆ 10 ಪಾಯಸ ಸಿಗುತ್ತದೆ ನಿನಗೆ ಎಂದರು. ಅಜ್ಜಿ ಏನೋ ಇಂಟು ಕೊಟ್ರಂಗಾದ್ರೆ. ನಾರಾಯಣ ಅವರ ಮಾತನ್ನು ಕೇಳಿ, 10 ಪಾಯಸ ತಿಂದರೆ ಅತ್ತಿಗೆ ಹೇಳುವ ಹಾಗೆ ದೊಡ್ಡವರಿಗೂ ಹುಳುವಿನ ಉಪದ್ರ ಶುರುವಾದೀತು ಎಂದ. ನನಗೆ ಈ ಹಾಸ್ಯ ಪರಿಹಾಸ್ಯಗಳ ಅರ್ಥ ಒಂದೂ ಆಗಲಿಲ್ಲ. ಮಕ್ಕಳು ಪಾಯಸದ ಆಸೆ ಮಾಡುವುದರಲ್ಲಿ ಆಶ್ಚರ್ಯವೇನಿಲ್ಲ. ಅದರಲ್ಲಿಯೂ ಕಿಟ್ಟಣ್ಣನಿಗೆ ಸಿಹಿ ಎಂದರೆ ತುಂಬ ಇಷ್ಟ. ಆ ಇಬ್ಬರು ಮಕ್ಕಳು ದೇವರಿಗೆ ನೈವೇದ್ಯವಾಗುವ ತನಕ ಮರ್ಯಾದೆಯಿಂದ ಕಾದು ಕುಳಿತದ್ದೇ ದೊಡ್ಡದು. ಊಟ ಮುಗಿಯಿತು. ಪಾಯಸದ ಊಟವಾದ್ದರಿಂದ ನಾನು ಚಾಪೆ ಬಿಡಿಸಿದೆ. ಮಗ್ಗಲಲ್ಲಿ 2 ಚಾಪೆ ದಿಂಬುಗಳನ್ನು ಹಾಕಿ 1 ಕ್ಷಣ ನಿದ್ದೆ ಮಾಡಿ ಎಂದು ಹೇಳಿ ಮಲಗಿದೆ. ನನಗೆ ಈ ಬುಕ್ ಓದುವಾಗ ಇದು ಹೆಂಗ್ ಅನ್ಸುತ್ತೆ ಅಂದ್ರೆ, ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ. ಅವ್ರು ಎಷ್ಟು ಯಾವುದೇ ಜಂಜಾಟ ಇಲ್ಲ, ಊಟ ಮಾಡು, ನಿದ್ದೆ ಮಾಡು, ಎದ್ದೋಗು, ತೋಟಕ್ಕೆ ಹೋಗು, ಒಂದ್ ಸ್ವಲ್ಪ ನೀರ್ ತಿರುಗಿಬಿಟ್ ಬಾ ಅಷ್ಟೇ. ಯಾವ ಏನೋ ತುಂಬಾ ಆಂಬಿಷಿಯಸ್, ನಾವಂತಾನೆ ಇಲ್ಲದೆ ಇರೋ ಬದುಕು. ಅತಿಯಾದ ಒಂದು ಆಲೋಚನೆಗಳಲ್ಲಿ ಅಥವಾ ತಮ್ಮನ್ ತಾವು ಅತಿಯಾಗಿ ಪ್ರೆಷರೈಸ್ ಮಾಡ್ಕೊಳ್ದೆ, ಯಾವ್ದು ಅತಿಯಾದ ಆಕಾಂಕ್ಷೆಗಳನ್ನ ಇಟ್ಕೊಳ್ದೆ ಜೀವನ ಹೇಗಿದೆಯೋ ಹಾಗೆ ನಡೆಸ್ಕೊಂಡು ನೆಮ್ಮದಿಯಾಗಿ ಒಂದು ತುಂಬಾ ನೆಮ್ಮದಿಯಾದ ಒಂದೊಂದ್ಸಲ ಹೊಟ್ಟೆ ಕಿಚ್ಚಾಗತ್ತೆ. ಕೆಲವೊಂದ್ಸಲ ಈ ಬುಕ್ ಓದುವಾಗ ನಾವೇ ಹೆಂಗ್ ಜೀವಿಸ್ತಾ ಇದೀವಿ ಏನೋ ಅಂತ ನೆಮ್ಮದಿನೂ ಅನ್ಸುತ್ತೆ. ಮತ್ತೆ ಹಿಂಗ್ ಬದುಕ್ಬೋದು. ಮನುಷ್ಯ ಮೋಸ್ಟ್ಲಿ ಇರೋದೇ ಹಂಗ್ ಬದುಕಕ್ಕೆ. ನಾವು ಒಂಥರ ಮಾಡ್ಕೊಂಡು ತಲೆ ಮೇಲೆ ಎಲ್ಲವನ್ನು ಎಳ್ಕೊಂಡು ನಾವು ಇದಾಗಿ ಪ್ರೆಷರೈಸ್ ಮಾಡ್ಕೊಂಡಿದೀವಿ. ಬಟ್ ಮನುಷ್ಯ ಇರೋದೇ ಹಂಗ್ ಬದುಕೋಕಿರ್ಬೋದು, ಹಿಂಗೂ ಬದುಕ್ಬೋದು ಅಂತ ಪುಸ್ತಕಗಳನ್ನ ಓದೋದ್ರಿಂದ ನಮ್ಗೆ ಅರ್ಥನೂ ಆಗತ್ತೆ. ನನಗೂ ಒಂದು ನಿದ್ರೆ ಆಗಬೇಕು ಎಂದು ಅನಂತರಾಯರು ಮಲಗಿಕೊಂಡ್ರು. ಮನೆಯ ಯಜಮಾನನನ್ನು ಅನುಸರಿಸುವುದಕ್ಕೆ ಅವರಿಗೆ ನಾಚಿಕೆ ಬರಬೇಕಾದ ಕಾರಣವೇನೂ ಇರಲಿಲ್ಲ. ಆದರೆ ನನ್ನೆರಡು ಮಕ್ಕಳ ಗಂಟಲು ಸುಮ್ಮನಾದರೆ ಮಾತ್ರ ನಿದ್ದೆ ಬಂದಿತ್ತು ಎಂದೆನಿಸುವಾಗ ಅವರ ತಾಯಿ, ಕಿಟ್ಟ, ನೀನು ಚಂದ್ರನು ಅವರ ಮಗ್ಳಲ್ಲಿ ಮಲ್ಕೊಳ್ಳಿ, ರಾತ್ರಿ ಪಾಯಸ ಬೇಕಾದರೆ ಒಂಚೂರು ಮಾತಾಡಬಾರ್ದು, ಅವರೆಲ್ಲರೂ ಮಲ್ಕೊಂಡಿದ್ದಾರಲ್ಲ ಎಂದಳು. ಮಕ್ಕಳು ಪಾಯಸದ ಆಸೆಗೋ ಏನೋ ಸುಮ್ಮನೆ ಮಲಗಿಕೊಳ್ಳುತ್ತಲೇ ನಾನಂತೂ ಕಣ್ಮುಚ್ಚಿ ಮಲ್ಕೊಂಡೆ. ಬಂದ ಜೊತೆಯವರು ಹಾಗೆ ಮಾಡಿರಬೇಕೆಂದು ನನ್ನ ಭಾವನೆ. ಆದರೆ ಎಚ್ಚರಗೊಂಡಾಗ ಅಲ್ಲಿ ಉಳಿದವನು ನಾನೊಬ್ಬನೇ. ಅಂದರೆ ಇವರೊಬ್ಬರೇ ಅಷ್ಟು ನಿಮ್ಮದೇ ಊಟ ಏನೂ ನಿದ್ದೆ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಕುತೂಹಲ ತಾಳಿ, ಸೀತೆ ಅವರೆಲ್ಲ ಎಲ್ಲಿಗೆ ಹೋದ್ರು ಎಂದು ವಿಚಾರಿಸಿದೆ. ನಾರಾಯಣ ಬಂದವರನ್ನು ಕರೆದುಕೊಂಡು ಜನಾರ್ದನನ ಮನೆಗೆ ಹೋಗಿರಬೇಕು. ಮಕ್ಕಳನ್ನು ಕಟ್ಟಿಕೊಂಡು ಹೋದ್ನಪ್ಪ. ಅವನಿಗೆ ಆ 2 ಮಕ್ಕಳೆಂದರೆ ಜೀವ. ಅಂದರೆ ಏನರ್ಥ ಅದಕ್ಕೆ? ನನಗಿಂತ ಅವನು ಆ ಮಕ್ಕಳನ್ನು ಹೆಚ್ಚಿಗೆ ಪ್ರೀತಿಸುತ್ತಾ ಅಂತಲೇ ಹಾಗೇ ಆಗಲಿ ಎಂದೆ. ಬೇರೆ ಸಮಯವಾಗುತ್ತಿದ್ದರೆ ಸೀತೆ ಮರುಬಾಣವೊಂದನ್ನು ಬಿಟ್ಟೇ ಬಿಡುತ್ತಿದ್ದಳು. ಹಾಗೆ ಸಾಲ ಬಾಕಿ ಇರಿಸುವವಳಲ್ಲ ಅವಳು. ಲೆಕ್ಕಾಚಾರ ಅಲ್ಲಿಂದಲ್ಲಿಗೆ ಫೈಸಲಾಗಬೇಕು. ಹಾಗೆ ಮಾಡೋ ಬದಲು ಈಚೆ ಬಂದು ಅಜ್ಜಿಯ ಕೋಣೆಯನ್ನು ಇಣುಕಿ ನೋಡಿದ್ಲು. ಅವರು ಇಲ್ಲದನ್ನು ಕಂಡು ನನ್ನ ಹತ್ರ ಬಂದು, ಎಲೆ ಅಡಿಕೆ ಹರಿವಾಣ ತರಲೆ ಎಂದೆಂದು ಅದನ್ನು ತಂದು ಬಿಟ್ಳು. ಈ ಭಿನ್ನಾಣವನ್ನು ಕಂಡೊಡನೆ, ಓ, ಇವಳಿಗೆ ನನ್ನಿಂದ ಏನೋ ಕೆಲಸವೇ ಬೇಕಾಗಿದೆ ಎಂಬುದಾಗಿ ತೋರ್ತು. ಏನಾಗಬೇಕು ಹೇಳು ಎಂದೆ. ದೊಡ್ಡ ವರಪ್ರಸಾದ ಕೊಡುವ ದೇವರ ಹಾಗೆ ಮಾಡ್ತಿರಲ್ಲ, ನನಗೇನೂ ಆಗಬೇಕಾಗಿಲ್ಲ, ನಿಮ್ಮ ತಮ್ಮನ ಸುದ್ದಿ ಹೇಳುವ ಅಂತ ಬಂದೆ. ಬೇಡವಾದರೆ ಬೇಡ, ಅವನೇ ಹೇಳಿ. ಏನೋ ವಿಷಯ ಇದೆ. ಏನ್ ಹೇಳು ನೀನೆ. ಅವನ ಸುದ್ದಿ ಆದರೆ ಅವನದ್ದು, ನಿನ್ನದಾದರೆ ನಿನ್ನದು, ನನ್ನಿಂದಾದರೆ ಮಾಡುತ್ತೇನೆ, ಹೇಳಲಿಕ್ಕೇನು ದಾಕ್ಷಿಣ್ಯ ಎಂದು ರಾಗ ಹೇಳಿದೆ. ಅವಳ ಮಾತುಗಳಿಂದ ತಿಳಿಯಿತು, ನನ್ನ ತಮ್ಮ ಹೊರಕ್ಕೆ ಹೊರಡುವ ಮೊದಲು ಅವಳ ಕಿವಿಯಲ್ಲಿ ಒಂದು ಹೊಸ ಸಮಾಚಾರ ಕೊಟ್ಟು ಹೋಗಿದ್ದನೆಂದು. ನಾನು ಈ 3 ವರ್ಷಗಳಿಂದಲೂ ನನ್ನ ಯಜಮಾನಿಕೆಯ ಹೊಣೆಯನ್ನು ತೀರಿಸಿಕೊಳ್ಳಲು ಎಲ್ಲೆಲ್ಲಿಂದ ಜಾತಕ ತರಿಸಿ ಅವನ ಲಗ್ನದ ವಿಚಾರ ಪ್ರಸ್ತಾಪಿಸಿದ್ದೆ. ಆದರೆ ಅವನೇ ರಾಪಿನಿಂದ ನನಗೆ ಬೇಕಾದಾಗ ನಾನೇ ಹೇಳುತ್ತೇನೆ ಎಂದು ನನ್ನ ಬಾಯಿಯನ್ನು ಕಟ್ಟಿಸಿದ್ದ. ನಮ್ಮೂರವರು ಇವತ್ತು ನನ್ನ ತಮ್ಮನಿಗೆ ಇವನು ತನ್ನ ತಮ್ಮನಿಗೆ ಮದುವೆಯನ್ನೇ ಮಾಡಿಸುವುದಿಲ್ಲ, ಬಸವನ ಹಾಗೆ ಬೆಳೆಯಲು ಬಿಟ್ಟಿದ್ದಾನೆ ಎನ್ನುವುದಕ್ಕೂ ತೊಡಗಿದ್ದಾರೆ. ಈಗ ನನ್ನ ಸೀತೆ ಹೇಳಿದ ಸಮಾಚಾರದಿಂದ ನನಗೆ ಪರಮಾನಂದವಾಯಿತು.
ನಮ್ಮ ಮನೆಗೆ ಬಂದ ಅನಂತರಾಯರಿಗೆ ಇಬ್ಬಿಬ್ಬರು ತಂಗಿಯರಂತೆ. ಇಬ್ಬರೂ ಓದಿಕೊಂಡವರು, ಮದುವೆಗೆ ನೆರೆದವರು. ಜಾತಕ ಅವರೇ ನೋಡಿಸಿದ್ದಾರಂತೆ. ಕಿರಿಯವಳು ನಾರಾಯಣನಿಗೆ ಒಪ್ಪಿಗೆಯಂತೆ. ಮತ್ತೇನು ತೊಂದರೆ, ನಾವು ದಿಬ್ಬಣ ತೆಗೆದುಕೊಂಡು ಶಿವಮೊಗ್ಗಗೆ ಹೋದರಾಯಿತು, ಲಗ್ನ ಮಾಡಿಸಿ ಕರೆದು ತಂದರಾಯಿತು. ಚಿನ್ನ ಮತ್ತೊಂದು ನಾವು ಹೇಳಿದ ಇಲ್ಲ, ಅದು ಗೊತ್ತಾಗ್ಲಿಲ್ಲ ಕಾಂಟೆಕ್ಸ್ಟ್. ಚಿನ್ನ ಮತ್ತೊಂದು ನಾವು ಹೇಳಿದ ಹಾಗೆ ಮಾಡಿಸುತ್ತಾರೆ ಎಂದಳು ಅವಳು. ಕೊನೆಗೂ ಅವನಿಗೆ ಮನಸ್ಸು ಬಂತಲ್ಲ ಎಂದು ಉದ್ಗರಿಸಿದೆ ನಾನು. ಮದುವೆ ಆಗುವವನು ಅವನು. ಹುಡುಗಿ ಚಂದವಿರಬಹುದು ಎಂಬುದು ಅನಂತರಾಯರನ್ನು ಕಂಡರೆ ತಿಳಿಯುತ್ತದೆ. ಅವನಿಗೆ ಒಪ್ಪಿಗೆ ಆದರೆ ಆದ ಹಾಗೆಯೇ ಎಂದೆ ನಾನು. ಅವರ ಕಷ್ಟ ಅದಲ್ಲ ಎಂದಳು ಸೀತೆ. ಅವರದ್ದು ಎಂದರೆ ಹುಡುಗಿಯನ್ನು ಹೆತ್ತವರದ್ದು. ಮನೆಯಲ್ಲಿ ದೊಡ್ಡವಳು ಒಬ್ಬಳು ಇರುತ್ತಾ ಸಣ್ಣವಳಿಗೆ ಮದುವೆ ಮಾಡಲಾರರು. ನಾಳೆ ಯಾರಾದರೂ ದೊಡ್ಡವಳಿಗೆ ಏನೋ ಐಬು ಇದೆ ಎಂದಾರು. ಅವಳ ಬಗ್ಗೆ ಸರಿಯಾದ ನಂಟಸ್ತಿಕೆ ಕೂಡಿ ಬಂದಿಲ್ಲ. ನೋಡಲಿಕ್ಕೆ ನೋಡಿಯೂ ಬಂದಿದ್ದಾರೆ. ಅದಕ್ಕೆ ನೀವು ಜನಾರ್ದನನಿಗೆ ಒಂದು ಮಾತು ಹೇಳಿದರಾಗಬಹುದು ಎಂದಳು. ಜನಾರ್ದನನಿಗೆ? ಅವನಿಗೆ ನನ್ನ ಪ್ರಾಯ ಹೆಚ್ಚೆ. ಹಾಗಲ್ಲ, ನನ್ನಿಂದ ನಾರಾಯಣನಿಗೆ ಹೇಳಲಿಕ್ಕೆ ಆಗಲಿಲ್ಲ. ಅವನಿಗೆ ಹೇಳಿ ಲಗ್ನ ಮಾಡಿಸುವ ಕಾಲ ಇದೆಯೇ? ಅವರ ಅಮ್ಮನ ಒತ್ತಾಯವೂ ಇದೆ ಅಂತಲ್ಲ. ಇದೆಲ್ಲವೂ ಸರಿಯೇ, ನಾನೇನೋ ಅವನಿಗೆ ಹೇಳಬಹುದು. ಆದರೆ ಮದುವೆ ವಿಷಯದಲ್ಲಿ ನನ್ನ ಮಾತು ನಡೆದೀತು ಅನ್ನಲಾರೆ. ನಮ್ಮದನ್ನು ಬೇಕಾದರೆ ಒಪ್ಪುವ. ಆದರೂ ಆ ನಂಟರಾಗುವವರು ಎಂಥವರು ಏನು ಎಂದು ತಿಳಿಯದೆ ಅವನಿಗೆ ಬುದ್ಧಿ ಹೇಳುವ ಮಾತು ಎಲ್ಲಿಂದ ಬಂತು? ಅವರು ಹಗಲೂರಿನಂಥವರಲ್ಲ. ಅಯ್ಯೋ ಮಾರಾಯ್ತಿ, ಹಗಲೂರ ಅದರೇನಾಯಿತು, ಒಪ್ಪಬೇಕೆಂದಿದೆಯೇ? ಇನ್ನೂ ಒಂದು ಸಂಗತಿ, ಅವರು ಆಸೆ ಮಾಡಿ ಇಲ್ಲಿಗೆ ಬರುವುದಕ್ಕೂ ಒಂದು ಕಾರಣ ಇದೆ. ನಿಮ್ಮ ಜನಾರ್ದನ ಮೈಸೂರಿನಿಂದ ಬರುತ್ತಾ ಶಿವಮೊಗ್ಗೆಯಲ್ಲಿ ಇಳಿದು ಅವರ ಮನೆಗೆ ಹೋಗಿದ್ದನಂತೆ. ಹೆಣ್ಣನ್ನು ನೋಡಿದ್ದಾನಂತೆ. ಊರಿಗೆ ಹೋಗಿ ಕಾಗದ ಬರೆಯುತ್ತೇನೆ ಎಂದು ಹೇಳಿ ಬಂದಿದ್ದಾನಂತೆ. ಆದರೆ ಕಾಗದವನ್ನು ಮಾತ್ರ ಬರೆಯಲಿಲ್ಲ. ಅದು ಒಂದು ಖಾತ್ರಿಯಾದರೆ ಹಾಗೆ ಕತೆ. ಅದಕ್ಕೆ ಹೋದದ್ದು ಜನ್ನನ ಮನೆಗೆ. ಅವನಿಗಾಗಲಿ ಅವನ ಅಮ್ಮನಿಗಾಗಲಿ ಇಂತಿಷ್ಟೇ ಕೊಡಬೇಕು ಮಾಡಬೇಕು ಎಂಬ ಆಸೆ ಇದೆಯೋ ಏನೋ, ಅದನ್ನು ಅವರಾಗಿಯೇ ತಿಳಿಸಬೇಕು. ನೋಡು, ನಿನ್ನೆ ಅಜ್ಜಿಯ ಬಾಯಿಂದ ಒಂದು ಮಾತು ಬಂತು. ಅವರು ಅವನ ಮುಖಕ್ಕೆ ಅಂದರು, ಮದುವೆಯನ್ನು ಮುಂದಕ್ಕೆ ಹಾಕುತ್ತಾ ಯಾವಳಾದರೂ ಹೆಣ್ಣು ಮಗುವನ್ನು ಸಂಕಟಕ್ಕೆ ಒಡ್ಡಬೇಡ ಎಂದು ಹೊರಟಾಗಿ. ಅವನ ಸುದ್ದಿ ಇರಲಿ, ನಮ್ಮದನ್ನು ನಾವು ನೋಡುವ. ನಾವು ಒಪ್ಪಿದರೂ ಬಿಟ್ಟರೂ ನಾರಾಯಣನಿಗೆ ಆಸೆ ಇದ್ದರೆ ಆಗಿಯೇ ಆಗುತ್ತಾನೆ. ಆದರೂ ನಾವು ಹೂ ಎನ್ನುವ ಮೊದಲು ಅಜ್ಜಿಯನ್ನು ಒಂದು ಮಾತು ಕೇಳಬೇಡವೇ? ಅವರನ್ನೇ, ಹಿರಿಯರಲ್ಲವೇ? ಕೇಳಬೇಕು, ವಾಜಿಮಿಯೇ. ಆದರೆ ಅವರ ಬಾಯಿಂದ ಏನು ಬರುತ್ತದೆ ಏನು ಬರುವುದಿಲ್ಲ ಎಂದು ಹೇಗೆ ಹೇಳಲಿ? ಒಮ್ಮೆ ಬೇಡದ ಮಾತೇ ಬಂತು ಎಂದು ಇಟ್ಟುಕೊಳ್ಳಿ, ಆಗ ಹೇಳುವುದು ನಮ್ಮ ಆಕ್ಷೇಪವಿಲ್ಲ. ನೀನು ಅವರಲ್ಲೂ ಒಂದು ಮಾತು ಕೇಳು ಎಂದು ಅವನಿಗೆ ಹೇಳಿಬಿಟ್ಟ. ಆಯಿತು, ಹಾಗಾದರೆ ನೀವು ಮೊದಲು ಅಜ್ಜಮ್ಮನನ್ನು ಮಾತನಾಡಿಸಿ, ಇದೊಂದು ನಿಮ್ಮ ಆಶೀರ್ವಾದದಿಂದ ಆಗಬೇಕು ಎಂದು ಹೇಳಿ ಪುಸಲಾಯಿಸಿ. ನನಗೆ ಅವರ ಬಾಯಿಯ ಬೆದರಿಕೆ ಬಹಳ. ಸಾಯಂಕಾಲದ ಒಳಗೆ ಕೇಳಿ, ಅವರು ಬರುವುದರ ಒಳಗೆ ಅಜ್ಜಿಯನ್ನಾದರೂ ತಿಳಿದುಕೊಳ್ಳಿ. ನನಗೆ ಇದು ಕರ್ತವ್ಯದ ವಿಷಯ, ನನ್ನ ಮೇಲಿನ ಜವಾಬ್ದಾರಿ ವಿಷಯ. ಸೀತೆಗಿಂತ ಹೆಚ್ಚಿನ ಆತುರ ಈ ವಿಷಯದಲ್ಲಿ ನನಗೆ. ಹೊರಟ ಮೇಲೆ ನೆನಪಾಯಿತು. ಕಲ್ಲಿನ ಚೂರು ಮತ್ತು ಕವಡೆಗಳ ವಿಚಾರ. ಅವನ್ನು ಹಿಡಿದುಕೊಂಡು ಅಶ್ವತ್ಥಕಟ್ಟೆಯ ಕಡೆಗೆ ಹೋದೆ. ಮೊದಲು ಅವನ್ನು ಸುತ್ತಿದ ಅರಿವೆಯ ಕಟ್ಟನ್ನು ದೂರ ಒಂದು ಕಡೆ ಇರಿಸಿ, ಅನಂತರ ಅವರನ್ನು ಸಮೀಪಿಸಿ, ಅಜ್ಜಿ, ಎಷ್ಟು ಹೊತ್ತಿಗೆ ಬಂದು ಕುಳಿತೀರಿ ಎಂದು ಕೇಳಿದೆ. ಸುಮಾರು 1 ಗಳಿಗೆಯೇ ಆಯಿತು. ನಿನ್ನ ತಮ್ಮನೂ ಅವನ ಜೊತೆಗಾರರು ಆಚೆಲ್ಲೋ ಹೊರಟು ಹೋದರು. ನಾನು ಈಚೆಗೆ ಬಂದೆ. ಹೊರಡುವಾಗ ನನ್ನ ಬಲಭುಜದ ಮೇಲೊಂದು ಹಲ್ಲಿ ಬಿತ್ತು. ಒಳ್ಳೆಯ ಶಕುನ ಅಂತ ಎಣಿಸಿಕೊಂಡು ಬಂದೆ. ಅವರು ಯಾರದು? ಮಾಣಿಯೊಟ್ಟಿಗೆ ಬಂದವರು? ಅವನ ಸ್ನೇಹಿತರಂತೆ. ಅವರ ಹಿರಿಯರು ಬಲು ಹಿಂದೆ ಹಗಲೂರಲ್ಲಿ ಇದ್ದವರಂತೆ. ಈಗ ಶಿವಮೊಗ್ಗೆಯಲ್ಲಿ ಹೋಟೆಲು ಇರಿಸಿಕೊಂಡಿದ್ದಾರೆ. ಈಗ ಬಂದವರು ನಮ್ಮ ನಾರಾಯಣನ ಹಾಗೆ ಅದೇ ಊರಿನಲ್ಲಿ ಹೈಸ್ಕೂಲು ಮಾಸ್ತರಿಕೆ ಮಾಡಿಕೊಂಡಿದ್ದಾರೆ. ಅವರು ಓದದ್ದು ಎಲ್ಲಿಗೆ? ಜನಾರ್ದನನ ಮನೆಗೆ ಎಂದಳಪ್ಪ ಸೀತೆ. ಹೋಗಲಿ, ಆದರೆ ಫಲವಿಲ್ಲ. ಅವರು ಬಂದ ಕೆಲಸ ಅರ್ಧ ಆದ ಹಾಗೆ. ಇಡೀ ಆಗುವ ನದರನ್ನು ಕಾಣೆ. ನಿನಗೇನು, ನಿನ್ನ ಹೊರೆ ಕಡಿಮೆಯಾಗುತ್ತದೆ. ಮಾಣಿಗೂ ಹೆಣ್ಣು ಒಯ್ನಾದ ಜೋಡಿ. ಎಷ್ಟು ಬೇಗನೆ ಆಯಿತೋ ಅಷ್ಟು ಒಳ್ಳೆಯದು. ಅಜ್ಜಿ ಹೇಳಿಬಿಟ್ರಾಗ್ಲಿ ತೀರ್ಪು. ನಿನ್ನಪ್ಪ ಹೊರಸಿದ ಒಂದು ಹೊರೆ ಕಳಚುತ್ತದೆ ನಿನಗೆ. ಅದಕ್ಕೇನೆ ಎಂದದ್ದು ನಾನು ಕಿಟ್ಟಣ್ಣನ ಹತ್ರ.
ಇನ್ನೂ 10 ಪಾಯಸ ಉಂಟು ಅಂತ. ನಾನು ಅಜ್ಜಿ ಅದನ್ನು ಕೇಳಲಿಕ್ಕೆ ಹೆದರಿ ಬಂದವನು. ಅವರು ಯಾರು ಅಂತ ನನಗೆ ಗೊತ್ತಿಲ್ಲ, ಅದು ನನಗೂ ಗೊತ್ತಿಲ್ಲ. ಬಂದಾಗ ಕಂಡದ್ದಷ್ಟೇ ನನಗೆ ಗೊತ್ತು. ಆಗಿನಿಂದಲೂ ಮಂಗಲ ಮಂಗಲ ಅಂತ ಮನಸ್ಸು ಹೇಳುತ್ತಲೇ ಇದೆ. ಬಹಳ ದಿನಗಳಿಂದಲೂ ಕಾಣಿಸದ ಸಂತೋಷ ಇಂದು ಕಾಣಿಸ್ತು. ಅವನು ಇಂಥದಕ್ಕೇ ಬಂದುದು ಎಂದು ಆಗನಿಸಿರಬೇಕು. ಅರ್ಧ ಕೆಲಸ ಆಗುತ್ತದೆ ಅಂದರೆ 2 ಹಕ್ಕಿಗೆ ಒಂದೇ ಸಾರಿ ಕಲ್ಲು ಹೊಡೆಯುವ ಅಂತ ಬಂದಿದ್ದ ಆ ಇನ್ನೊಬ್ಬ ಹುಡುಗ ಜನ್ನ. ಅವನದ್ದು ನಂಬಿಕೆಯ ಮಾತಲ್ಲ. ಅವನು ನಿನ್ನ ಸ್ನೇಹಿತ ಹೌದು. ನಿನ್ನೆ ಅವನನ್ನು ಕಂಡಾಗ ಏನೋ ಅಂದನಲ್ಲ, ಮನಸ್ಸಿಗೆ ಏನೋ ಅನಿಸಿ ಎಂದೆ. ಅವನು ಒಪ್ಪಿದರೂ ಆ ನಂಟಸ್ತಿಕೆ ಬೇಡ. ದುಡ್ಡಿನ ಆಸೆಗೆ ಒಪ್ಪಿಯಾನು. ಆದರೆ ಅವನ ಕೈಯನ್ನು ಹಿಡಿದವಳು ಸುಖವಾಗಿರುವುದು ಹೇಗೋ. ಇವನನ್ನು ಕುಣಿಸುವ ತ್ರಾಣವುಳ್ಳ ದುರ್ದುಂಡಿಯಾದರೆ ಅಡ್ಡಿಯಿಲ್ಲ. ಅವರಿಗೆ 2 ಹೆಣ್ಣು ಮಕ್ಕಳಂತೆ. ಮದುವೆಗೆ ನೆರೆದವರು, ಓದಿಕೊಂಡವರು. ಅಲ್ಲಿಗೆ ಓದೋದು ಹಿರಿಯವಳ ಬಗ್ಗೆ. ಹಿರಿಯವಳು ಕಿರಿಯವಳು ಇಬ್ಬರೂ ಗುಣವಂತೆಯರೇ. ಹಾಗನಿಸುತ್ತಿದೆಯೇ ನಿಮಗೆ? ಹಿರಿಯವಳು ಕಾಣೋದಕ್ಕೆ ಅಷ್ಟು ಚಂದವಿಲ್ಲ, ಗುಣದಲ್ಲಿ ಇನ್ನೂ ಒಳ್ಳೆಯವಳು. ಆದರೆ ನಿನ್ನ ತಮ್ಮ ಮೆಚ್ಚಿದ್ದು ಸಣ್ಣವಳನ್ನು. ಆಗಲಿ, ಅವನಿಗೆ ಇಷ್ಟವಿದ್ದ ಹಾಗೆ. ಸೀತೆಯ ಹತ್ತಿರ ಮಾತಾಡುವುದೆಲ್ಲ ನಿಮಗೆ ಕೇಳಿಸಿರಬೇಕು ಅಂತ ಕಾಣಿಸುತ್ತದೆ. ಅವಳ ಹತ್ತಿರ ನೀನು ಮಾತಾಡಿ ಆಯ್ತೇನು? ಅಥವಾ ಅವಳು ಏನು ಹೇಳ್ತಾಳೆ? ನಿಮ್ಮ ಮಾತನ್ನು ನಾನು ಹಾಗೆಲ್ಲ ಮೀರುತ್ತೇನೆಯೇ? ಅವಳು ಮೀರುತ್ತಾಳೆಯೇ? ಅವರು ನಕ್ಕರು. ನನಗೆ ನನ್ನ ಆಸೆಯನ್ನು ತೀರಿಸಿಕೊಳ್ಳಬೇಕೆಂದಿದೆ ಅಜ್ಜಿ. ಇನ್ನಿಷ್ಟು ಚೂರುಪಾರು ಕಲ್ಲು ಕವಡೆ ತಂದಿದ್ದೇನೆ, ತಂದು ತೋರಿಸ್ಲೆ? ಏನು ಮರಳೋ ನಿನಗೆ. ಆಯಿತು ತಾ, ಏನಾದರೂ ಕಾಣಿಸಿದ್ರೆ ಹೇಳ್ತೇನೆ, ಇಲ್ಲವಾದರೆ ಇಲ್ಲ. ಹಾಗೆಂದು ಕೇಳಿ ಅಲಗಿನಿಂದ ಕಂಡ ಒಂದು ಕಲ್ಲಿನ ಚೂರನ್ನು ಅವರ ಕೈಗೆ ಕೊಟ್ಟೆ. ಅವರು ಅದನ್ನು ಹಿಡಿದುಕೊಂಡು ಕಣ್ಮುಚ್ಚಿ ಯೋಚಿಸತೊಡಗಿದರು. ಇದು ಮಗು ರಾಮ ಲಕ್ಷ್ಮಣರ ಹಾಗೆ ಆಡುವವರದ್ದು. ಬಿಲ್ಲು ಬಾಣ ಹಿಡಿದು ಒಬ್ಬಾತ ಕಾಣಿಸ್ತಿದ್ದಾನೆ. ಅವನಿಗೆ ಗಡ್ಡ ಮೀಸೆಗಳೂ ಉಂಟು. ನಡುಪ್ರಾಯದವನು. ಅವನು ಒಳ್ಳೆಯ ಈಡುಗಾರ, ಮಾಂಸ ತಿನ್ನುವ ಜಾತಿಯವನು. ಆದರೆ ದೋಣಾಚಾರಿ ಅಲ್ಲ. ಅಂದರೆ ನೆನ್ನೆ ಹೇಳಿದ್ನಲ್ಲ, ಮೈಯ ಮೇಲೆ ನೂಲಿಲ್ಲದವರ ಒಂದು ಕಥೆಯನ್ನು. ಇವನಾದರೆ ಸೊಂಟಕ್ಕೇನೇನು ಸುತ್ತಕೊಂಡಿದ್ದಾನೆ. ಮುಂದಿನಿಂದ ಒಂದು ಲಂಗೋಟಿ ತೂಗಾಡುತ್ತಾ ಇದೆ. ಮತ್ತು ಅವನಿಗೊಬ್ಬ ಅತ್ತಿಗೆ ಇರುವ ಆಗಿದೆಯಪ್ಪ. ಅದಕ್ಕೋ ಏನೋ ನನ್ನ ಬಾಯಿಂದ ರಾಮ ಲಕ್ಷ್ಮಣರ ಹೆಸರು ಬಂದಿದ್ದು. ಆದರೆ ಮಗು, ನನಗೆ ಆಶ್ಚರ್ಯ. ಬೇಸಾಯ ಗೀಸಾಯ ಬಂದೂ ಇಲ್ಲದೆ ಜನ ಬದುಕುವುದು ಹೇಗೆ ಹೇಳೋ? ಇವನು ಒಂದು ಮಾಟೆಯಲ್ಲಿ ಬಿಡಾರ ಮಾಡಿಕೊಂಡಿರುವ ಹಾಗೆ ಕಾಣಿಸುತ್ತದೆ. ಗಿಡ್ಡ ಇದ್ದರೂ ಋಷಿಗಿಷಿ ಅವನಲ್ಲ. ನಮ್ಮ ಹಾಗೆ ಸಾದಾ ಜನ, ಮತ್ತೇನೂ ಕಾಣಿಸುವುದಿಲ್ಲ. ಇಂದಿನ ಕಾಲದಲ್ಲಿ ಅಂಥವರು ಬಹಳ ಇದ್ದರಜ್ಜಿ. ಎಷ್ಟೋ ಕಡೆ ಹಾಗೆ ಇದ್ದದನ್ನು ಕೇಳಿದ್ದೇನೆ ಅಷ್ಟೇ. ಆಯಿತೆ, ಇದರಲ್ಲಿ ನನಗೆ ಇಷ್ಟೇ ಕಾಣಿಸುವುದಪ್ಪ ಎನ್ನುತ್ತಲೇ ಅದನ್ನು ತೆಗೆದುಕೊಂಡು ಒಂದು ಕರಿ ಶಿಲೆಯ ತುಂಡನ್ನು ಅವರ ಕೈಯಲ್ಲಿರಿಸಿದೆ. ಇವನಾದರೆ ಅವನಿಗಿಂತ ಜೋರು, ಅವನಂಥದೇ ಆಕಾರ. ಇದು ಮಗು ಕೊಡಲಿ ಅಲಗು ಇದ್ದ ಹಾಗೆ ಇದೆಯಲ್ಲ. ಕಲ್ಲಿನ ಕೊಡಲಿ ಯಾವ ಮಣ್ಣಿಗೆ ಬಂದಿತು? ಕೊಡಲಿಯೇ ಮಚ್ಚೆ ಇಲ್ಲಿಲ್ಲ. ಮರ ಕಡಿಯುವುದು ಕಾಣಿಸುತ್ತದೆ. ಒಂದು ಕಾಡು ಹಂದಿಯನ್ನೂ ಕಡಿಯುವ ಹಾಗಿದೆಯಲ್ಲ. ಕಬ್ಬಿಣ ಕಂಚು ಸಿಗುವ ಮೊದಲು ಜನರು ಕತ್ತಿ ಕೊಡಲಿ ಚೂರಿ ಎಲ್ಲವನ್ನೂ ಕಲ್ಲಿನಲ್ಲೇ ಮಾಡುತ್ತಿದ್ದರು. ಕಷ್ಟವೇ. ಆದರೆ ಇವನು 4 ಮಂದಿಗಳಲ್ಲಿ ದಿಟ್ಟಾಳು. 10 ಜನರು ಇವನಿಗೆ ಬಗ್ಗುತ್ತಾರೆ. ಇದನ್ನು ಹಿಡಿದುಕೊಂಡು ಹೋಗಿ ಎಲ್ಲೆಂದಲೋ ಒಂದು ಹೆಣ್ಣನ್ನು ಇವನೇ ಹೊತ್ತುಕೊಂಡು ಬಂದ ಹಾಗಿದೆ. ಆ ಹೆಣ್ಣಿನ ಕಡೆಯವರು ಅವಳನ್ನು ಹುಡುಕಿ ಬಂದರೂ ಹಾಗೆ ಎದುರಿಸಿ ಓಡಿಸಿದ ಹಾಗಿದೆ. ಆದರೂ ಇವನು ತನ್ನ ಹೆಂಡತಿಯನ್ನು ಸದರ ಮಾಡಿದವನಲ್ಲ. ಭಾರೀ ಪ್ರೀತಿ ಅವಳೆಂದರೆ. ಯಾವ ಕುಲದವಳೋ, ಯಾವ ಬಳಿಯವಳೋ, ಏನು ಕಥೆಯೋ. ಹೆಣ್ಣು ಅಂದರೆ ಹಾಗೆ ಅಲ್ವೇ? ಎಲ್ಲೆಲ್ಲಿಯೋ ಹುಟ್ಟಿ ಯಾರ್ಯಾರ ಮನೆಯನ್ನೋ ಸೇರುವ ಪದಾರ್ಥವಲ್ವೇ? ಅವರಿಗೆ ಮಕ್ಕಳು ಮರಿ ಇದ್ದಾರೆಯೇ? ಮಕ್ಕಳು ಮರಿ ಇಲ್ಲದೆ ನನ್ನ ಕಣ್ಣಿಗೆ 6 ತಲೆಗಳು ಕಾಣಿಸ್ತವೆ. ಅವುಗಳಲ್ಲಿ 2 ಸಣ್ಣದರಲ್ಲಿ ಸತ್ತಿರಬೇಕು. ಮತ್ತೆರಡು ಸಮನಾಗಿ ಅಂದಾಜು ಆಗುವುದಿಲ್ಲ. ಬೇರೆ ಯಾವ್ಯಾವ ಮುಖಗಳು ಅಡ್ಡ ಬರುತ್ತವೆ. ಸಾಕು ಬಿಡು. ಇನ್ನೂ ಒಂದು ಕಲ್ಲಿದೆ ಅಜ್ಜಿ. ಆಯಿತು ತೋರಿಸು ಎಂದಾಗ ನಾನು ಇನ್ನೊಂದು ದುಂಡಾದ ಕಲ್ಲನ್ನು ತಂದು ಅವ್ರ ಕೈಗಿಟ್ಟೆ. ಒಂದು ಮುಷ್ಟಿಯಷ್ಟು ಗಾತ್ರದ ಕಲ್ಲದು. ನನಗೂ ವಿಶೇಷವಾಗಿ ಏನೂ ಕಾಣಿಸಿರಲಿಲ್ಲ. ಅದು ಊರಿನ ಹೊಳೆ ತೋಡುಗಳಲ್ಲಿ ಸಿಗಬಹುದಾದ ಸಮೆಗಲ್ಲು. ಆ ಗುಹೆಯಲ್ಲಿ ಸಿಕ್ಕಿತು ಎಂಬುದರಿಂದ ತುಸು ಹೆಚ್ಚಿನ ಕುತೂಹಲ ನನಗೆ. ಇನ್ನು ಅಜ್ಜಿಗೆ ತೋರಿಸಲಿರುವ ವಸ್ತುಗಳೆಂದರೆ ಒಂದು ಎಲುಬಿನ ತುಣುಕು, ಕೆಲವು ಎಲುಬಿನ ನಳಿಗೆಗಳಂಥವು. ಎಲ್ಲವೂ ಒಂದೇ ಗಂಟಿಗೆ ಬೇಡ ಎಂದೆಣಿಸಿ ಆ ಗುಂಡುಕಲ್ಲನ್ನು ಕೊಟ್ಟು,
ಇದಾದರೆ ಸವೆದು ಒಳ್ಳೆ ನಯವಾಗಿದೆ, ಚಕ್ಕೆ ಚೂರು ಹೋಗಿಲ್ಲ ಎಂದೆ. ಮೊದಲು ಕೊಟ್ಟಿದ್ದರ ಹಾಗಿಲ್ಲ ಎನ್ನುವುದು ನೀನು. ಹೌದು, ಅವನ್ನು ಚಕ್ಕೆ ತೆಗೆದು ಮಾಡಿದ್ದಾರೆಂಬುದು ಸಣ್ಣ ಪುಟ್ಟ ಕೆಲಸವೇನಲ್ಲ, ಬುದ್ಧಿವಂತರ ಕೆಲಸ. ಇದು ಬೇರೆಯೇ ಒಂದು ಥರ ಎನ್ನುವಾಗಲೇ ಅವರ ಕೈಯಲ್ಲಿ ಏತಕ್ಕೋ ನಡುಕ ಸಂಚರಿಸಿದಂತಾಯಿತು. ಹಾಗೆ ಅದನ್ನು ಹಿಡಿದುಕೊಂಡು ಕುಳಿತವರು ಅರ್ಧ ಗಳಿಗೆಯ ತನಕ ಕಣ್ಣು ತೆರೆಯಲೇ ಇಲ್ಲ, ಮಾತನಾಡಲೂ ಇಲ್ಲ. ನನಗೆ ಭಯ, ಇದೇ ವೇಳೆಗೆ ಯಾರಾದರೂ ಆಚೀಚೆ ಹಾಯುವವರು ಬಂದಾರೆಯೇ ಎಂದು. ಪರಮಾತ್ಮನೇ ಗತಿ ಎಂದರು ನಮ್ಮಜ್ಜಿ ನಿಟ್ಟಿಸಿರು ತೆಗೆಯುತ್ತಾ. ಏನಜ್ಜಿ, ನನ್ನ ಬುದ್ಧಿಗೆ ಏನೇನೋ ಕಾಣಿಸುತ್ತಿದೆ. ಕಂಡದ್ದು ಹೇಳಿ, ಮೊದಲು ಏನು ಕಂಡಿತು, ಆಮೇಲೇನು? ಇದು ಲಿಂಗ ಮಗು. ಲಿಂಗ ಎಂದರೆ ಶಿವಲಿಂಗವೇ? ಲಿಂಗ ಎಂದರೆ ಲಿಂಗ, ಶಿವನೂ ಅಲ್ಲ ಏನೂ ಅಲ್ಲ. ಅಲ್ಲಿ ಇದು ಒಂದೇ ಇದ್ದಿರಲಾರದು, ಅದರ ಜೊತೆಯಲ್ಲಿ ಇನ್ನೇನೇನೋ ವಸ್ತು ಇತ್ತು ಅನಿಸುತ್ತದೆ. ನನ್ನ ಕಣ್ಣಿಗೆ ಒಂದು ಕತ್ತಲು ಮಾಟೆ ಕಾಣಿಸುತ್ತದೆ. ಅದರ ಹಿಂದಕ್ಕೆ ಒಂದು ಮತ್ತೊಂದು ಸಣ್ಣ ಮಾಟೆ ಇದೆ. ಹೌದು, ಹಾಗಿತ್ತು. ಅಲ್ಲಿ ಆ ಸಣ್ಣ ಮಾಟೆಯಲ್ಲಿ ಒಂದು ಕಲ್ಲು ಕುಣಿಯಲ್ಲಿ ಇಟ್ಟದ್ದು, ಇದನ್ನು ಇಟ್ಟಿದ್ದರು. ಹಾಗಿದ್ದರೆ ಪಾಣಿಪೀಠವೇ ಆಯಿತು. ಅಷ್ಟಕ್ಕೆ ಹಾಗಾಗಬೇಕಿಲ್ಲ. ಕಡಿಯುವ ಕಲ್ಲು, ಅದರ ಮಗುವನ್ನು ಕಂಡು ಶಿವಲಿಂಗ ಪಾಣಿಪೀಠ ಅನ್ನುತ್ತೀಯೋ ನೀನು? ಇದು ನೋಡು, ಗಂಡುತನದ ಗುರುತು. ಆ ಮಾಟೆಯಲ್ಲಿ ಕೊರೆದು ಮಾಡಿಟ್ಟ ಕುಳಿಯೋನಿ, ಇವೆರಡನ್ನು ಒಟ್ಟಿಗಿರಿಸಿ ಜನ ಪೂಜೆ ಮಾಡುತ್ತಿದ್ದರು. ಶಿವನೆಂದೇ? ಶಿವನೂ ಅಲ್ಲ ಮಣ್ಣೂ ಅಲ್ಲ, ಲಿಂಗ ಯೋನಿ ಅಂತಲೇ. ನಗಬೇಕು ಅಂತ ನನಗೆ ಕಾಣಿಸುತ್ತದೆ. ಒಂದೊಂದು ಸಾರಿ ನಗಲಿಕ್ಕೇನುಂಟು ಅಂತ ಕಾಣಿಸುತ್ತದೆ. ಇನ್ನೊಂದು ಸಾರಿ ಹೆಣ್ಣು ಗಂಡುಗಳು ಕೂಡಿಯೇ ಸೃಷ್ಟಿ, ದೇವರ ಸೃಷ್ಟಿಯಲ್ಲಿಯೂ ಹಾಗೆಯೇ ಅಂತ ಈ ಜನರ ಯೋಚನೆ. ಹಸು ಹಕ್ಕಿ ಎಲ್ಲವೂ ಹಾಗೆಯೇ ಅಲ್ಲವೇ ಹುಟ್ಟುವುದು? ನಿನಗೆ ಒಂದು ಸಂಗತಿ ಹೇಳುತ್ತೇನೆ, ನನಗೆ ಕಾಣಿಸಿದ್ದನ್ನು. ಈ ತನಕವೂ ನಾನು ಆ ಸಂಗತಿಯಲ್ಲಿ ಬಾಯಿ ಬಿಚ್ಚಿದವಳಲ್ಲ. ನನಗೆ ಯಾವ ಶಿವಾಲಯಕ್ಕೆ ಹೋದರೂ ಅಲ್ಲಿನ ಲಿಂಗ ಮತ್ತು ಪಾಣಿಪೀಠಗಳನ್ನು ಕಂಡಾಗಲೆಲ್ಲ ಅನಿಸುತ್ತಿದ್ದುದು ಇದೆ. ಆಶ್ಚರ್ಯವಾಗುತ್ತಿತ್ತು ಮನಸ್ಸಿಗೆ. ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತಿರಲಿಲ್ಲ. ಭಕ್ತಿಯೇ ಬರುವುದಿಲ್ಲ ದೇವಸ್ಥಾನಕ್ಕೆ ಹೋದರೂ. ಈಗಲೂ ನಾನು ಹೋಗುವುದುಂಟಲ್ಲ. ಭಕ್ತಿ ಗಿಕ್ತಿ ಬಾರದೆ ಹೋದರೂ ಆಶ್ಚರ್ಯ ಬೆರಗು ತಪ್ಪಿದ್ದಲ್ಲ. ಏನು ಗಂಡು ಹೆಣ್ಣಿನ ಚಮತ್ಕಾರ, ಎಷ್ಟು ಅವೆರಡರೊಳಗಿನ ಮೋಹ, ಎಷ್ಟೆಲ್ಲ ಸಂಸಾರದಲ್ಲಿ ಮಮತೆ ಮಾಯೆ ಎಂಬುದು ಕಾಣಿಸುತ್ತದೆ. ಭಕ್ತಿಯೇ ಅದು ನನ್ನಲ್ಲಿ ತೀರಾ ಕಡಿಮೆ. ಇಲ್ಲವೇ ಇಲ್ಲ ಅಂದರೂ ಸಲ್ಲುತ್ತದೆ. ಅಯ್ಯೋ ದೇವರೇ ಕಾಪಾಡು, ಅದನ್ನು ಕೊಡು ಇದನ್ನು ಕೊಡು ಎಂದು ನನಗೆ ಅನಿಸಿದ್ದೇ ಇಲ್ಲ. ಎಂದೆಂದೂ ಯಾವುದನ್ನು ಬಿಡಬೇಕು ಎಂದು ನನಗೆ ಅನಿಸುವುದಿಲ್ಲ, ಬೇಡಬೇಕು ಎಂದು ನನಗೆ ಅನಿಸುವುದಿಲ್ಲ. ಬೇಡುವುದೇ ಛೀ, ಹೈಲು ಕೆಲಸ. ನೀರು ನೆಲ ಬೆಂಕಿ ಬಾನುಗಳನ್ನು ಕೊಟ್ಟವನ ಹತ್ತಿರ, ಜೀವನವನ್ನೇ ಕೊಟ್ಟವನ ಹತ್ತಿರ ಯಾವತ್ತು ಅದನ್ನು ಕೊಡು ಇದನ್ನು ಕೊಡು ಎಂದು ಬೇಡಿದರೆ ನಮಗೆ ಬುದ್ಧಿ ಉಂಟು ಎಂದ ಹಾಗಾಯಿತೆ. ನಿನಗೆ ಕೊಟ್ಟಿದ್ದನ್ನು ಏನು ಮಾಡಿದೆ ಎಂದು ಕೇಳಲಾರನೆ ಆ ಬ್ರಹ್ಮ? ಬ್ರಹ್ಮ ಅಂತ 4 ಮುಖದ ದೇವರಿಗೆ ಹೇಳುವುದಲ್ಲವೇ ಅಜ್ಜಿ? 4 ಮುಖವೂ ಇಲ್ಲ, 6 ಮುಖವೂ ಇಲ್ಲ, 1000 ಮುಖ ಇದ್ದರೂ ಅದು ಕಡಿಮೆಯೇ. ಲೋಕದ ಎಲ್ಲ ಮುಖಗಳು ಅವನವೇ. ಈ ಸೃಷ್ಟಿ ಬೇರೆ ಅಲ್ಲ, ಅದನ್ನು ಮಾಡಿದವನೂ ಬೇರೆ ಅಲ್ಲ. ಹಾಗಿರುತ್ತಾ ನಾನು ನೀನು ಬೇರೆ ಆಗುವುದು ಹೇಗೆ? ಬೇರೆ ಅಂತ ತಿಳಿದು ಬೇಡುವುದು ಏನನ್ನು? ಅಷ್ಟು ದೂರದ ವೇದಾಂತಕ್ಕೆ ನನ್ನ ಮನಸ್ಸು ಹೋಗಲಾರದ ದೆಸೆಯಿಂದ, ಅದಿರಲಿ ಅಜ್ಜಿ, ಇದರ ಪೂಜೆಯನ್ನು ಹೇಗೆ ಮಾಡಿದರು? ಅಭಿಷೇಕ ಹೂವು ಹಣ್ಣು ಎಂದು ಕೇಳಿದೆ. ಅದು ಯಾವುದೂ ನನ್ನ ಎಣಿಕೆಗೆ ಬರಲಿಲ್ಲ. ಎಣಿಸಿದ್ದರೆ ಕಾಣಿಸುತ್ತದೆಯೋ ಇಲ್ಲವೋ ಎಂದು ಯೋಚಿಸುತ್ತಾ ನಕ್ಕು ಬಿಟ್ಟರು. ಯಾಕೆ ನಗುತ್ತೀರಿ? ನನ್ನ ಅಂದಾಜೇ ಸಮ, ಮೊದಲು ಕಾಣಿಸಿದ್ದೇ ಸಮ. ಏನದು? ಅಂದೇನಲ್ಲ, ಅದು ಲಿಂಗ ಅಲ್ಲ, ಆ ಮಾಟೆಯಲ್ಲಿ ಯೋನಿ ಗುರುತಿದೆ ಅಂತ. ಅದರ ಸುತ್ತಲೂ 10 ಮಂದಿ ನಿಂತುಕೊಂಡಿದ್ದಾರೆ. ಒಂದು ಲೆಕ್ಕಕ್ಕೆ ಅಸಹ್ಯ. ಮಕ್ಕಳು ಮರಿ ಯಾರೂ ಇಲ್ಲವೆನ್ನು. ಎಲ್ಲರೂ ಹರೆಯದ ಹೆಣ್ಣುಗಳು ಗಂಡುಗಳು ಜೋಡಿಯಾಗುತ್ತಾ ಇದ್ದಾವೆ. ನಿನ್ನೆ ನನಗೆ ಅದೇ ಕಾಣಿಸಿದಾಗ ಒಂದು ಬಾರಿಗೆ ಅಸಹ್ಯ ಎನಿಸಿತು. ಮನುಷ್ಯರಲ್ಲಿ ನಾಚಿಕೆ ತುಂಬಿಕೊಂಡಿದ್ದರೆ ಅದು ಸ್ವಾಭಾವಿಕ. ಅವರಲ್ಲಿ ಅಂಥ ಸುಳ್ಳು ನಾಚಿಕೆ ಯಾವುದೂ ಇಲ್ಲ. ದೇವರು ಹೂಡು ಎಂದ ಆಟವನ್ನು ಇವರು ನಾಚಿಕೆ ಬಿಟ್ಟು ಹೂಡುತ್ತಿರುವ ಹಾಗೆ ಕಾಣುತ್ತದೆ. ಆದರೆ ಅವರ ಮುಖದಲ್ಲಿ ನನಗೆ ಒಂದು ವಿಧದ ಭಕ್ತಿ ಕಾಣಿಸುತ್ತದೆ. ಆದರೂ ಈ ಜನರು ಕೊಡು ಬಿಡು ಎಂದು ಬೇಡುತ್ತಿರಲಿಲ್ಲ. ಮೊನ್ನೆ ಕಾಣಿಸಿದ ಆ ಮಂತ್ರವಾದಿ ಮಾತ್ರ ಕಾಯಿಲೆ ಓಡಿಸು ಎಂದು ಬೇಡಿದ.
ನಿನ್ನೆ ಆ ಕೊಂಬಿನ ತುಂಡನ್ನು ಹಿಡಿದು ನೋಡಿ ಏನೇನೋ ಅನಿಸಿ ಅದನ್ನು ದೂರಕ್ಕಿರಿಸು ಎಂದು ಹೇಳಿದೆ. ಅದನ್ನು ಹೇಳಿದ ಹಾಗೆಯೇ ಇದನ್ನು ಹಿಡಿದರೆ ಅಳುಕು, ಅಂಜಿಕೆ ಕಾಣಿಸುವುದಿಲ್ಲ. ಅದು ಇನ್ನೊಬ್ಬರಿಗೆ ಅಸಹ್ಯ ಕಾಣಿಸಿತು, ನನಗೆ ಅದೂ ಕಾಣಿಸುವುದಿಲ್ಲ. ಹೆರುವುದು ಅಸಹ್ಯವಲ್ಲ, ಇರುವುದೂ ಅಸಹ್ಯವಲ್ಲ, ಸಾಯುವುದೂ ಅಲ್ಲ, ಹುಟ್ಟಿಸುವುದು ಅಸಹ್ಯವೇ? ಗಂಡು ಹೆಣ್ಣುಗಳನ್ನು ಒಟ್ಟಿಗೆ ಬೆಸೆದು ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ಸುಖಕ್ಕೋ ದುಃಖಕ್ಕೋ ಒಂದುಗೂಡಿಸುವ ಶಕ್ತಿ ಅಸಹ್ಯವೇ? ಆ ವೇಳೆಗೆ ಸಮನಾಗಿ ಆ ಹಾದಿಯಲ್ಲಿಯೇ ನಮ್ಮ ಮನೆಯ ಕಡೆಗೆ ಯಾರೋ ಬರುತ್ತಿರುವುದು ಕಾಣಿಸಿದುದರಿಂದ ನಾನು ಅವರ ಕೈಯಿಂದ ಕಲ್ಲನ್ನು ತೆಗೆದುಕೊಂಡೆ. ನೀವು ಕುಳಿತಿರಿ, ನಾನು ಹೋಗಿ ಇದನ್ನು ಇರಿಸಿ ಬರುತ್ತೇನೆ ಎಂದು ಹೇಳಿ ಮನೆಯ ಕಡೆಗೆ ಹೋದೆ. ಅನಂತರ ಅವನ್ನೆಲ್ಲ ಅಡಗಿಸಿಟ್ಟು ಸೀತೆಯ ಬಳಿಗೆ ಹೋಗಿ ಅಜ್ಜಿಯೊಡನೆ ನಡೆದ ಮದುವೆ ವಿಚಾರದ ಸಂಭಾಷಣೆಯನ್ನು ತಿಳಿಸಿದೆ. ಅವಳಿಗೆ ಅದನ್ನು ಕೇಳುತ್ತಾ ಬಲು ಸಂತೋಷವಾಯಿತಾದರೂ, ಅಲ್ಲ, ನಿಮ್ಮ ಈ ಅಜ್ಜಮ್ಮ ಬೇಡವಾದುದನ್ನೆಲ್ಲ ಯಾತಕ್ಕೆ ಎಣಿಸುತ್ತಾರೋ ಎಂದಳು. ಯಾವ ವಿಷಯ ಹೇಳುತ್ತಿ ನೀನು? ಜನಾರ್ದನನ ವಿಷಯ. ಅವರು ಅವನ ವಿಷಯದಲ್ಲಿ ಏನೂ ಹೇಳಲಿಲ್ಲ. ನಾವು ಹಾಗೆ ಮಾತನಾಡಬಾರದು. ಅಜ್ಜಿಯ ನಮೂನೆ ಥೇಟು ಅವರದ್ದೇ. ಅವರನ್ನು ತಿದ್ದುವವರು ನಾವಲ್ಲ. ಅದಲ್ಲಪ್ಪ ಎಂದು ನುಡಿದು ಅವಳು ತನ್ನ ಕೆಲಸಕ್ಕೆ ಹೋದಳು. ಅಷ್ಟು ಹೊತ್ತಿಗೆ ಮನೆಗೆ ಹೊಸ ಆಸಾಮಿಯೊಬ್ಬರು ಬರುವಂತೆ ಕಾಣಿಸ್ತು. ಪ್ರಾಯಶಃ ಅಶ್ವತ್ಥ ಕಟ್ಟೆಯಿಂದ ದೂರದಲ್ಲಿ ಕಾಣಿಸಿದವನು ಅವನೇ ಇರಬೇಕು. ಆತ ಮನೆಯೊಳಕ್ಕೆ ಕಾಲಿಡುವಾಗಲೇ ಯಜಮಾನರಿದ್ದಾರೆಯೋ ಮನೆಯಲ್ಲಿ ಎಂಬ ಸ್ವರವೂ ಕೇಳಿಸಿತು. ಅಪರಿಚಿತ ಸ್ವರವಲ್ಲ, ನಾನು ಹಿಂದೆ ಕೇಳಿದ್ದೆ. ಅವನ ಮುಖವನ್ನು ನೋಡುತ್ತಲೇ ಗೊತ್ತಾಯಿತು. ಓಹೋ, ನೀನು ಎಂದು ಬಂದೆ ಬೆಂಗಳೂರಿನಿಂದ? ಏನು ಕಾರುಬಾರ ಎಂದು ಪ್ರಶ್ನಿಸಿದೆ. ನಾನು ಬೆಂಗಳೂರಿನಲ್ಲಿರುವುದಲ್ಲ, ಮೈಸೂರಲ್ಲಿ. ನನಗೆ ನೆನಪು ಕಡಿಮೆ ನೋಡು, ಬಾ ಕುಳಿತುಕೋ. ಎಂದು ಬಂದೆ? ಏನು ಕತೆ? ಇವತ್ತೇ ನನ್ನ ತಮ್ಮ ಶಿವಮೊಗ್ಗೆಯಿಂದ ಬಂದ. ಈಗ ಜನನ ಮನೆಗೆ ಹೋದ ತನ್ನ ಸ್ನೇಹಿತರನ್ನು ಕರೆದುಕೊಂಡು. ಏನೀಗ ನಿನ್ನ ಸಮಾಚಾರ? ಹೋಟೆಲ್ ಚೆನ್ನಾಗಿ ನಡೆಯುತ್ತಾ ಇದೆಯೋ ಎಂದು ವಿಚಾರಿಸಿದೆ. ನಡೆಯುತ್ತಿದೆ. ನನ್ನದೊಂದು ತೀರಾ ಸಣ್ಣ ಹೋಟೆಲು. 5ಕ್ಕೆ ಕಡಿಮೆ ಇಲ್ಲ, 10ಕ್ಕೆ ಹೆಚ್ಚಿಲ್ಲ. ವರ್ಷಕ್ಕೆ 1 ಸಾರಿಯಾದರೂ ಊರು ಮನೆಗೆ ಬರಬೇಕಲ್ಲ. ಹಾಗೆ ಬಾರದೆ ಹೋದರೆ ಸಿಗುವ 4 ಮುಡಿ ಗೇಣಿಗೆ ನಾಮ ಬಿದ್ದೀತು. ಅದಕ್ಕೆಂತಲೇ ಬಂದೆಯೋ? ಬಂದು ಹೋಗುವ ಖರ್ಚಿಗೂ ಇದಕ್ಕೂ ಸಮಾನಾದೀತಲ್ಲ. ಆದರೂ ಸಿಗುವ ಗೇಣಿ ಸಿಕ್ಕಿದರೆ ವರ್ಷಕ್ಕೆ ಒಂದು ದೇವರ ಸೇವೆ ಮಾಡಿಸಬಹುದು. ನನ್ನ ಊರಿನ ಅಮ್ಮನವರಿಗೆ ಸಲ್ಲಿಸುವ ಋಣವನ್ನು ಸಲ್ಲಿಸಬಹುದು. ಅದಕ್ಕಾದರೂ ಬರಬೇಕಲ್ಲ. ಇಲ್ಲಿನ ಮನೆಯಲ್ಲಿ ಯಾರ್ಯಾರಿದ್ದಾರೆ? ಯಾವ ಭೂತವೂ ಇಲ್ಲ. ಒಬ್ಬ ಸಂಬಂಧಿಕನನ್ನು ಇರಿಸಿ ಹೋಗಿದ್ದೇನೆ. ಕಳೆದ ವರ್ಷದ ತನಕ ನನ್ನ ಅಮ್ಮ ಇರುತ್ತಿದ್ದಳು. ಯಾಕೆ ಅವಳ ಬಳಿಯಲ್ಲಿ ವನವಾಸ ಮಾಡುವುದು? ಹಾಗಾದರೆ ನಮ್ಮ ಮೂಡೂರಿನ ಚೂರು ಹಂಗಿಲ್ಲ ನಿನಗೆ. ಹಾಗೆಂದರೆ ಹೇಗಾಗುತ್ತದೆ? ನಮ್ಮ ಹಿಂಡ್ಗ ನಮ್ಮ ನಡೆಸಿದರೆ ಇದ್ದೇನೆ ನಾನು. ಅವಳು ಕೊಟ್ಟರೆ ಉಂಟು. ನನ್ನ ಅಜ್ಜಿ ಅವಳನ್ನ ಕೋಟಳಮ್ಮ ಅಂತಿದ್ದಳು. ಕೊಟ್ಟಾಳಮ್ಮನೋ ನನ್ನ ಪಾಲಿಗೆ ಅವಳು ಕೊಟ್ಟರೆ ಉಂಟು ಎಂಬ ನಂಬಿಕೆ ನನಗೆ. ಅದಕ್ಕೇನೆ ನನ್ನ ಹೋಟೆಲಿಗೆ ಜಗದಂಬಾ ವಿಲಾಸ ಎಂದು ಹೆಸರಿಟ್ಟಿದ್ದೇನೆ. ಅವಳೇ ಅಲ್ಲವೇ ಜಗದಂಬೆ? ಒಳ್ಳೆಯ ಕೆಲಸ. ಮೊನ್ನೆ ನಾನು ಕಾಡು ಸುತ್ತು ಬರುವಾಗ ನಿಮ್ಮ ಮನೆಯ ಹತ್ತಿರದಿಂದಲೇ ಹಾದು ಬಂದೆ. ಆಗ ಅಮ್ಮನವರ ಗುಡಿಯ ಬಾಗಿಲು ತೆರೆದಿತ್ತು. ಯಾರೋ ದೇವರ ತಲೆಯ ಮೇಲೆ ಸಿಂಗಾರದ ಹೂವನ್ನು ಹಾಕಿ ಹೋಗಿದ್ರು. ಪೂಜೆ ನಡೆಯುತ್ತದೆ ಎಂದಾಯಿತು. ಆದರೆ ಅದರ ಮಾಡು ಮಾತ್ರ ಈಗಲೋ ಇನ್ನೊಂದು ಗಳಿಗೆಯೋ ಎನ್ನುವ ಹಾಗಿದೆ. ಈ ವರ್ಷ ನಾನು ಊರಿಗೆ ಬಂದಿದ್ದಕ್ಕೆ ಹುಲ್ಲಿನ ಚಾವಣಿ ಮಾಡಿಸಿ ಹೋಗುತ್ತೇನೆ. ಇನ್ನು 2 ವರ್ಷಗಳಲ್ಲಿ ಅವಳು ನಡೆಸಿದರೆ ಸ್ವಲ್ಪ ದುರಸ್ತಿ ಕೆಲಸ ಮಾಡಿ ಹೆಂಚಿನ ಮಾಡನ್ನು ಹಾಕಿಸಬೇಕು. ಅವಳು ಅಷ್ಟು ಮಾಡಿಸುತ್ತಾಳೆಂಬ ಧೈರ್ಯ ನನಗಿದೆ. ಇಷ್ಟರ ತನಕ ಅವಳು ನನ್ನನ್ನು 100 ಕುತ್ತುಗಳಿಂದ ಪಾರು ಮಾಡಿದಳು. ಆತ ಹೀಗೆನ್ನುತ್ತಿದ್ದಾಗ ನನ್ನ ಸೀತೆಯೂ ಬಂದು ಮಾತಿಗೆ ಸೇರಿಕೊಂಡಳು. ಅವಳು ಮಾತನಾಡುತ್ತಿದ್ದ, ಜನನ ಮನೆಗೆ ಹೋಗಿದ್ದೀಯಾ ಎಂದು ಕೇಳಿದಳು. ಇನ್ನೂ ಹೋಗಿಲ್ಲ. ಹೋದರೆ ಅವನು ನನ್ನನ್ನು ಮಾತನಾಡಿಸಬಹುದು ಊರು ಮನೆಯಲ್ಲಿರುವಾಗ. ಆದರೆ ಮೈಸೂರಿನಲ್ಲಿ ನಾನು ಅವನ ನಜರಿಗೆ ಬಿದ್ದೇನೆಯೇ. ಅವನ ರಾಜ್ಯವೇ ಬೇರೆ. ಆದರೂ ಒಬ್ಬರಲ್ಲ ಒಬ್ಬರು ಅವನ ಸುದ್ದಿ ಹೇಳ್ತಾರೆ. ನೋಡಿ, ನೀವೆಲ್ಲ ಗುರುತಿನವರು. ಒಂದು 4 ಬುದ್ಧಿ ಮಾತನ್ನು ಅವನಿಗೆ ಹೇಳಬೇಕು. ನಾನು ತಿಳಿಸಿದೆ ಅಂತ ಬೇಡ. ಏನು ಮಾರಾಯ, ನಾನು ಕೇಳಿದ ಸಂಗತಿ ಇದು. ಅವನು ಬೇಗನೆ ಒಂದು ಮದುವೆ ಮಾಡಿಕೊಂಡ್ರೆ ಚೆಂದ. ಅದರ ಬದಲು ಯಾವ್ಯಾವ ಹೆಣ್ಣು ಮಕ್ಕಳ ಹಿಂದೆ ಹರಿದಾಡುತ್ತಾನೆ ಎಂದು ಸುದ್ದಿ. ಹಾಗೆಂದು ನಂಟಸಿಕೆ ಬರಲಿಲ್ಲ ಎಂದಲ್ಲ. ನನ್ನ ಗೊತ್ತಿನವರೇ ಹೋದದ್ದುಂಟು, ಮಾತನಾಡಿದ್ದುಂಟು. ಅವನು ಒಂದು 20 ಹೆಣ್ಣುಗಳನ್ನಾದರೂ ಕಂಡಿರ್ಬೋದು. ಒಂದೂ ಸರಿಗಡಿ ಬರಲಿಲ್ಲ ಅಲ್ವೇ? ಸರಿ ಬರಲಿಲ್ಲ ಅಂದರೆ ಒಂದು ಕಡೆಯವರಿಗೆ ಅವನು ನೇರವಾಗಿ ತಿಳಿಸಿದ ಮಾತನ್ನು ಕೇಳಿದ್ದೆ. ಹಗ್ಗಕ್ಕೆ ಸಿಕ್ಕುವ ಆಸಾಮಿ ತಾನಲ್ಲ ಎಂದು ತಿಳಿಸ್ದ.
ಅವನ ಅಂದಾಜಿನಲ್ಲಿ 10-20 ಸಾವಿರ ಕೊಡುವ ಮಾವಂದರು ಬೇಕೆಂದಿರಬಹುದು. ಅದನ್ನು ಕೊಡುವವರಿದ್ದರು. ನಮ್ಮ ಹೋಟೆಲ್ವರ ಪೈಕಿಯಲ್ಲಿ ಓದಿದ ಒಂದು ಹುಡುಗಿ ಇದೆ, ಬಹಳ ಪಸಂದದ ಹುಡುಗಿ, ಕಾಣಲಿಕ್ಕೆ ರತಿ. ಹುಡುಗಿ ಬೆಳೆದಳು. ಅಪ್ಪನಿಗೆ ಲಗ್ನ ಮಾಡಿಸುವ ಆತರ ಪ್ರಸ್ತಾಪವನ್ನು ತೆಗೆದಳು. ಇವನು 4 ದಿನ ಅವ್ರ ಮನೆಗೆ ಬಂದು ಹೋದ, ನಂಬಿಕೆ ಹುಟ್ಟಿಸ್ದ. ಆನಂತರ ಯಾಕೋ ಏನೋ ಅವರಿಗೆ ಅನುಮಾನ ಬಂತು ಅವನು ಬಂದು ಹೋಗೋ ವಿಷಯದಲ್ಲೇ. ಅವರು ಸಿಟ್ಟಾಗಿ ಇನ್ನು ಮುಂದೆ ನಮ್ಮ ಮನೆಯ ಹತ್ರಕ್ಕೆ ಸುಳಿಬಾರ್ದು ಎಂದರು. ಹೀಗೆಲ್ಲ ಹೈಲು ವ್ಯಾಪಾರ ಮಾಡಿಕೊಳ್ಳೋದಕ್ಕಿಂತಲೂ ಆತ ನ್ಯಾಯವಾದ ಒಂದು ಮದುವೆ ಮಾಡಿಕೊಂಡ್ರೇನು ಅನಿಸುತ್ತದೆ ನನಗೆ. ಮತ್ತ್ಯಾಕಲ್ಲ ಜನ ಕೇಳುತ್ತಾರೆ, ಜನಾರ್ದನರಾಯರಿಗೆ ನಿಮ್ಮೂರಲ್ವೇನೋ ಅಂತ. ಸೊ ಅವ್ರು ನಿಮ್ಮೂರೇ ತಾನೆ, ಆ ಥರ ಇವನಿಗೆ ಬಂದು ಕೇಳ್ತಿರ್ತಾರೆ. ಅವ್ನ ಬಗ್ಗೆ ಗೌರವದ ಪ್ರಶ್ನೆ. ಅದೇ. ನಾನು ಮೆಲ್ಲಗೆ ಅಲ್ಲಿಂದ ಜಾರಿ ಬಿಟ್ಟೆ. ಮನೆಗೆ ಬಂದ ಹಿಂಡುಗಾನ ಮಂಜುನಾಥನ ಸ್ವಭಾವ, ಪ್ರಾಮಾಣಿಕತೆಗಳ ವಿಷಯದಲ್ಲಿ ನನಗೆ ಯಾವ ಅಪನಂಬಿಕೆಯೂ ಇಲ್ಲ. ನನ್ನ ಅಜ್ಜಿ ಕೆರಳಿಸಿದ ಸಂಶಯ ನಿಜವಾಗದಿರಲಿ ಎಂದು ಅಂದುಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ ಕಾಲಕ್ಕೇನೆ ಈ ಸಮಾಚಾರ ತುಂಬ ನೋವನ್ನುಂಟು ಮಾಡಿತು. ನಾನು ಎದ್ದದ್ದನ್ನು ಕಂಡು ಮಂಜುನಾಥ ನನ್ನ ಹೆಂಡತಿಯೊಡನೆ, ನಿಮ್ಮ ಯಜಮಾನರಿಗೆ ನನ್ನ ಹಾಳು ಹರಟೆ ಕೇಳಿ ಬೇಸರ ಬಂತೋ ಏನೋ, ಅವರಿಗೂ ಜನಾರ್ದನನಿಗೂ ತುಂಬ ಸ್ನೇಹ ಎಂಬುದು ಗೊತ್ತಿದ್ದೇ ಹೇಳಲು ಬಂದೆ. ಅವನನ್ನು ದಾರಿಗೆ ತಂದರೆ ನಿಮ್ಮ ಯಜಮಾನರೇ ತರಬೇಕು ಎಂದು ವಿನಂತಿಸಿದ್ದು ಕೇಳಿಸಿತು. ಸೀತೆಗೂ ಅಷ್ಟೇ ವಿಸ್ಮಯವಾಗಿರಬೇಕು ಅದನ್ನೆಲ್ಲ ಕೇಳಿ. ಮಂಜುನಾಥ ಅವಳಿಗೆ ದೂರದ ಸಂಬಂಧಿ, ಚಿಕ್ಕನಿಂದಲೂ ಪರಿಚಿತ. ಆತ ಊರಿಗೆ ಬಂದಾಗಲೆಲ್ಲ ನಮ್ಮ ಮನೆಗೆ ಬಂದು 4 ಸಾರಿ ಮಾತನಾಡಿಸಿಕೊಂಡು ಹೋಗುವವನು. ಆದರೆ ಊಟಕ್ಕೆ ನಿಲ್ಲು ಎಂದು ಎಷ್ಟು ಸಾರಿ ಹೇಳಿದರೂ ದಾಕ್ಷಿಣ್ಯಪರನಾಗಿ ಎದ್ದು ಓಡುತ್ತಿದ್ದ. ನಾನು ಈ ಸಮಾಚಾರವನ್ನು ಕೇಳಿ ಏನೂ ಹೇಳುವುದಕ್ಕೆ ತೋಚದೆ ತಬ್ಬಿಬ್ಬಾಗಿ ಹೊರಟು ಬಂದೆ. ಮಂಜುನಾಥ ಬರುತ್ತಾ ದಾರಿಯಲ್ಲಿ ನಮ್ಮ ಅಜ್ಜಿಯನ್ನು ಮಾತನಾಡಿಸಿ ಬಂದಿರಲೂಬಹುದು. ತೋಟಕ್ಕೆ ಹೋಗಿ ಬರುತ್ತೇನೆ ಎಂದು ಅವರಿಬ್ಬರನ್ನೂ ಉದ್ದೇಶಿಸಿ ಹೇಳಿ ಹೊರಟು ಬಿಟ್ಟೆ. ನನ್ನ ಮನಸ್ಸಿನ ಗೊಂದಲವನ್ನು ತಪ್ಪಿಸುವುದಕ್ಕೋಸ್ಕರ ಉಪಾಯ ಹುಡುಕಿದೆ. ಇಲ್ಲಿಗೆ 5ನೇ ಅಧ್ಯಾಯ ಮುಗಿತು. ಸೊ ಈ ಅಧ್ಯಾಯದಲ್ಲಿ ನಮ್ಮ ಕಥಾನಾಯಕ ಸುಬ್ರಾಯರ್ ತಮ್ಮ ನಾರಾಯಣ ಊರಿಗೆ ಬಂದಿದ್ದಾರೆ. ಅವ್ರ ಜೊತೆ ಅವ್ರ ಫ್ರೆಂಡ್ ಕೂಡ ಬಂದಿದ್ದಾರೆ. ಅವ್ರು ಏನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಈ ಅಧ್ಯಾಯದಲ್ಲಿ ಒಂದು ಸಂಸಾರ, ಅಲ್ಲಿನ ಸಂಬಂಧಗಳು, ಯಾರು ಎಲ್ಲೇ ಎಷ್ಟೇ ದೂರದಲ್ಲಿದ್ರು ಕೂಡ ಆ ಸಂಬಂಧಗಳಲ್ಲಿ ಇರುವಂತ ಗಟ್ಟಿತನ, ಆ ಒಂದು ಪ್ರೀತಿ ವಿಶ್ವಾಸ, ಅದೆಲ್ಲ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಲ್ವಾ. ಆ ಮಕ್ಕಳಿಗೆ ತನ್ನ ಚಿಕ್ಕಪ್ಪನ ಬಗ್ಗೆ ಇರೋ ಪ್ರೀತಿ, ಆ ಚಿಕ್ಕಪ್ಪನಿಗೆ ಮಕ್ಕಳ ಮೇಲೆ ಇರುವಂತ ಪ್ರೀತಿ ಮಮಕಾರ, ಮತ್ತೆ ಮೈದುನ ಬಂದ ಒಂದು ಸ್ನೇಹಿತರು ಬಂದಿದ್ದಾರೆ ಅಂತ ಅವ್ರ ಅತ್ತಿಗೆ ಅಷ್ಟು ಬೇಗನೆ ಅವ್ರಿಗೋಸ್ಕರ ಒಂದು ವಿಶೇಷವಾದ ಅಡ್ಗೆನ ಮಾಡಿ ಬಡಿಸೋ ಅಂಥದ್ದು, ಅದೆಲ್ಲ ಎಂತ ಒಳ್ಳೆ ಸಂಸ್ಕಾರ. ಮತ್ತೆ ಆ ಸಂಬಂಧಗಳ ಒಂದು ಗಟ್ಟಿತನ, ಆ ಒಂದು ಒಬ್ರಿಗೊಬ್ರ ಮೇಲಿರುವಂತ ಆತ್ಮೀಯತೆ, ಕಾಳಜಿ, ಪ್ರೀತಿನ ಎಷ್ಟು ಚೆನ್ನಾಗಿ ತೋರಿಸುತ್ತೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಸೊ ಅದು ಒಂದು ಪಾರ್ಟು. ಇನ್ನೊಂದು ಪಾರ್ಟು ಆಸ್ ಯೂಶುವಲ್ ನಮ್ಮ ಸುಬ್ರಾಯರದ ಕಲ್ಲುಗಳ ಕತೆ. ಅವರು ಆ ಮಾಟೆಯಿಂದ ತಂದಂತಹ ಕಲ್ಲುಗಳನ್ನ ಇಟ್ಕೊಂಡು ಅದನ್ನ ಅವ್ರ ಅಜ್ಜಿ ಕೈಯಲ್ಲಿ ಕೊಟ್ಟು ಅದರಿಂದ ಅದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ತಿಳ್ಕೊತಾರೆ. ಸೊ ಕಳೆದ ಅಧ್ಯಾಯದಲ್ಲಿ ಈ ಬೆತ್ತಲಾಗಿರುವಂತಹ ಜನಗಳು ಹಿಂದಿನ ಕಾಲದಲ್ಲಿ ಇದ್ರು ಅನ್ನೋದನ್ನ ಅಜ್ಜಿ ಹೇಳ್ತಾರೆ. ಈ ಸತಿ ಅದಕ್ಕಿಂತ ಒಂದ್ ಸ್ವಲ್ಪ ಬೇರೆದೇ ಹೇಳ್ತಾರೆ. ಆದ್ರೆ ಇಲ್ಲಿ ಸೃಷ್ಟಿಯ ಬಗ್ಗೆ ಬಹಳ ಒಂದು ಇದಾಗಿ ವರ್ಣಿಸಿದ್ದಾರೆ. ಅಂದ್ರೆ ತುಂಬಾ ಏನ್ ಹೇಳೋದು, ತುಂಬಾ ಓಪನ್ ಮೈಂಡೆಡ್ ಆಗಿ ಅವ್ರು ಹೇಳೋದು ಯಾವುದೇ ಅಸಭ್ಯತೆ ಇಲ್ಲದೆ ಎಷ್ಟು ಒಂದು ಬಹಳ ಪ್ರಾಮಾಣಿಕವಾದ ವರ್ಣನೆ ಅದ್ರಲ್ಲಿದೆ. ಅವ್ರು ಹೇಳೋದು ಲಿಂಗ ಅಂತ ಯಾವುದೇ ದೇವಸ್ಥಾನದಲ್ಲಿ ಎಲ್ಲೇ ನೋಡಿದ್ರು ಅವ್ರಿಗೆ ಕಾಣೋದು ಲಿಂಗ ಮತ್ತೆ ಯೋನಿ ಪೂಜೆನ ಮಾಡ್ತಾ ಇದ್ರು. ಮತ್ತೆ ಅವ್ರು ಹೇಳೋದು ಹುಟ್ಟೋದಕ್ಕೇನಿಲ್ಲ, ಸಾಯೋದಕ್ಕೇನಿಲ್ಲ, ಬದುಕೋದಕ್ಕೇನಿಲ್ಲ, ಹುಟ್ಟಿಸೋ ಕಾರ್ಯವನ್ನು ಮಾತ್ರ ಏನಕ್ಕೆ ಅಷ್ಟು ಅಸಹ್ಯವಾಗಿ ನೋಡ್ಬೇಕು ಅಂತ ಅಷ್ಟು ನೀಟಾಗಿ ನೀನು ಹೇಳ್ದಂಗೆ ಯಾವುದೇ ಅಸಹ್ಯಕರವಾಗಿ ಇಲ್ಲದೆ ಚೆನ್ನಾಗಿ ಕಾರಂತರು ಎಷ್ಟು ಚೆನ್ನಾಗಿ ಅದನ್ನ ವಿವರಿಸಿದ್ದಾರೆ ಸೃಷ್ಟಿಯನ್ನ ಅನ್ನೋದು ಬಹಳ ಸೋಜಿಗ ಅಂತ ಅನ್ಸುತ್ತೆ. ಅದಷ್ಟು ಸುಲಭ ಅಲ್ಲ, ಅದನ್ನಷ್ಟು ಒಂದು ಓಪನ್ ಆಗಿ ಬರೆಯೋದು, ಓಪನ್ ಮೈಂಡೆಡ್ ಆಗಿ ಬರೆಯೋದು ಕೂಡ ಅವರ ಯೋಚನೆಗಳ ಧಾಟಿ ಎಂಥದ್ದು ಅನ್ನೋದನ್ನು ಕೂಡ ತೋರಿಸುತ್ತೆ. ಬಹಳ ಒಂದು ಪ್ರಬುದ್ಧತೆ
ಬಹಳ ಪ್ರಬುದ್ಧವಾದ ಯೋಚನೆಗಳು ಅವೆಲ್ಲ. ಮತ್ತೆ ನಾವು ಕಳೆದ ಅಧ್ಯಾಯಗಳಲ್ಲಿ ಕೇಳಿದ್ದೀವಿ, ಅವರ ಹೆಂಡತಿ, ಸುಬ್ಬರಾಯರ ಹೆಂಡತಿ ಅಥವಾ ಅವ್ರ ಹೇಳೋದು ಅಥವಾ ಸುಬ್ಬರಾಯರು ಹೇಳ್ಕೊಳ್ಳೋದು. ನಮ್ಮ ಅಜ್ಜಿ ದೇವಸ್ಥಾನಕ್ಕೆ ಹೋಗಿರೋದನ್ನ ನೋಡಿದೀನಿ, ಆದ್ರೆ ಯಾವತ್ತೂ ಅವರು ಆರತಿ ತೀರ್ಥ ಪ್ರಸಾದ ಅಂತೆಲ್ಲ ವೇಟ್ ಮಾಡೋರಲ್ಲ. ಹೋಗಿ ಸುತ್ಬಿಟ್ಟು ಬಂದ್ಬಿಡ್ತಾರೆ. ನಮಸ್ಕಾರ ಮಾಡಿ ಮಂಡಿ ಊರಿ ಬಾಗಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ. ಅದಕ್ಕೆ ಉತ್ತರ ಆಕ್ಚುಲಿ ನಮ್ಗೆ ಇಲ್ಲಿ ಸಿಗುತ್ತೆ. ಅವ್ರು ಹೇಳ್ತಾರಲ್ವಾ, ನನಗೆ ದೇವ್ರನ್ನ ನೋಡುವಾಗ ಅದು ಸೃಷ್ಟಿಯಾಗಿ ಕಾಣಿಸುತ್ತೆ ಹೊರತು ಸೃಷ್ಟಿಯ ಒಂದು ರೂಪ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ, ಆಶ್ಚರ್ಯನೂ ಆಗುತ್ತೆ ಹೊರತು ನನ್ಗಲ್ಲಿ ಶಿವ ಇದ್ದಾನೆ, ದೇವ್ ಇದಾರೆ ಅಂತ ನನ್ಗೆ ಅನ್ಸಲ್ಲ ಅಂತ ಅವ್ರು ಹೇಳ್ತಾರೆ. ಮತ್ತೆ ಪ್ರತಿಯೊಬ್ರಲ್ಲೂ ದೇವರಿದ್ದಾನೆ. ಸೃಷ್ಟಿಕರ್ತ ಬೇರೆ, ನೀನ್ ಬೇರೆ ಅಲ್ಲ, ನಾನು ನೀನು ಎಲ್ಲರೂ ಅವನದೇ ಮುಖ. ಹೌದು, ಎಲ್ಲಾನು ಅವನೇ. ಏನಂತ ಬೇಡ್ತೀಯ ನೀನು? ಪಂಚಭೂತಗಳನ್ನು ನಮಗ್ ಕೊಟ್ಟಿದ್ದಾರೆ, ಅಷ್ಟೆಲ್ಲಾ ಕೊಟ್ಮೇಲೆ ನೀನ್ ಇನ್ನೂ ಬೇಡದಕ್ಕೆ ಹೋದ್ರೆ ನಾನ್ ಕೊಟ್ಟಿದ್ದರಲ್ಲಿ ನೀನ್ ಏನ್ ಮಾಡ್ದೆ ಅಂತ ಕೇಳಿದ್ರೆ ನೀನ್ ಏನ್ ಉತ್ತರ ಕೊಡ್ತೀಯ? ಎಂತ ಅದ್ಭುತವಾದ ಸಾಲುಗಳು ಇವು ಅಂತ ಅಂದ್ರೆ, ಪ್ರತಿ ಮನುಷ್ಯರು ಈ ಗಾಢವಾದ ಅರ್ಥವನ್ನ ತಗೊಂಡು ಯೋಚನೆ ಮಾಡ್ಬೇಕು. ಅಟ್ಲೀಸ್ಟ್ ಒಂದು ಕ್ಷಣಕ್ಕಾದ್ರೂ ಯೋಚನೆ ಮಾಡ್ಬೇಕು. ನಮ್ಗೆ ಎಷ್ಟೆಲ್ಲ ಇದ್ರೂ ಮನುಷ್ಯನ ಬೇಕುಗಳಿಗೆ ಮಿತಿನೇ ಇಲ್ಲ. ಇನ್ನೂ ಬೇಕು 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 ಅಂತಾನೆ ಇರುತ್ತೆ. ಅದು ಕೊಡು ದೇವ್ರೆ, ಇದು ಕೊಡು ದೇವ್ರೆ, ನಾನು ನಿಮ್ಗೆ ಈ ಸೇವೆ ಸಲ್ಲಿಸ್ತೀನಿ, ಆ ಸೇವೆ ಸಲ್ಲಿಸ್ತೀನಿ. ನೀವು ನೋಡಿದ್ರೆ ಕೆಲವೊಂದು ಶ್ರೀಮಂತ ದೇವಾಲಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಕಾಣಿಕೆಗಳನ್ನ ಸುರಿಯೋದು, ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನ ತಗೊಂಡೋಗಿ ಅರ್ಪಿಸೋದು. ದೇವ್ರೆ ನೀನ್ ನನ್ಗೆ ಅದನ್ನ ಕೊಡು, ಇದನ್ನ ಕೊಡು ಅಂತ ಕೇಳಿ. ಬಟ್ ಅಜ್ಜಿ ಹೇಳೋ ಇದನ್ನ ಕೇಳಿದಾಗ ಹಂಗಾದ್ರೆ ಅದಕ್ಕೆಲ್ಲ ಅರ್ಥನೇ ಇಲ್ಲ ಅನ್ಸುತ್ತೆ. ಅವ್ರೆಷ್ಟು ಚೆನ್ನಾಗಿ ಹೇಳಿದ್ದಾರೆ. ಈಗ ಆಗ್ಲೇ ಕೊಟ್ಟಿರೋದ್ನೆಲ್ಲ ನೀನ್ ಏನ್ ಮಾಡಿದ್ಯಾ, ನೀನ್ ಅದನ್ನ ಹಿಂಗೆ ಉಪಯೋಗಿಸ್ಕೊಂಡಿದ್ಯಾ ಅಂತ ದೇವ್ರ ನನ್ ಕೇಳಿದ್ರೆ ನಾನು ಏನಂತ ಹೇಳಿ? ಈಗ ಕೊಟ್ಟಿರೋದೇ ಸಾಕಷ್ಟಿದೆ, ಇಡೀ ಪಂಚಭೂತಗಳನ್ನೇ ನಿನಗೆ ಕೊಟ್ಟಿದ್ದೀನಿ ನಾನು, ಅದ್ರಿಂದಾನೇ ನೀನೇನೋ ಸಾಧಿಸ್ದೆ, ಬಂದು ಮತ್ತೆ ನನ್ಗೆ ಅದನ್ನ ಕೊಡು, ನನ್ಗೆ ಇದನ್ನ ಕೊಡು ಅಂತ ಕೇಳೋದ್ರಲ್ಲಿ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಸೊ ಬಹಳ ಸುಂದರವಾದ ವರ್ಣನೆ ಇದು, ಬಹಳ ಬಹಳ ಪ್ರಬುದ್ಧವಾದ ಯೋಚನೆಗಳು. ಒಂಥರ ಬೇರೆನೇ ಒಂದು ಬೇರೆ ಸ್ತರದಲ್ಲಿ ನಿಂತು ಯೋಚಿಸೋ ಅಂತ. ಹೌದು, ಅದನ್ನ ಓದುವಾಗ ನಮ್ಮನ್ನ ನಾವು ಅಷ್ಟು ಒಂದ್ ಸ್ವಲ್ಪ ಮೇಲಕ್ಕೆ ಎತ್ಕೋಬೇಕು. ಹೌದು, ಓದಾದ್ಮೇಲೆ ನಮ್ ಯೋಚನೆಗಳು ಒಂದ್ ಲೆವೆಲ್ಗೆ ಸ್ವಲ್ಪ ಪ್ರಬುದ್ಧವಾಗ್ಬೇಕು. ಸುಮ್ಮನೆ ಏನೋ ಓದ್ದೆ ಬಿಟ್ಟೆ ಅಂತ ಮೂವ್ ಆಗ್ಬಾರ್ದು. ಹೌದು. ಸೊ ಅದ್ರ ಜೊತೆಗೆ ನಾರಾಯಣನ ಮದುವೆ ವಿಚಾರ ಬಂತು. ಅವನ ಸ್ನೇಹಿತ ಅನಂತರಾಯರ ತಂಗಿನ ಮದ್ವೆ ಆಗ್ಬೇಕು ಅಂತ ಇಚ್ಛಿಸಿದಾನೆ. ಅವ್ರಿಗಿಬ್ರು ತಂಗಿಯರಿದ್ದಾರೆ. ಚಿಕ್ಕವಳನ್ನ ನಾರಾಯಣ ಮದ್ವೆ ಆಗ್ಬೇಕು ಅಂತಿದ್ದಾನೆ ಅನ್ನೋದು ಅವನು ಅವ್ರ ಅತ್ತಿಗೆ ಕಿವಿಗೆ ಹಾಕಿರ್ತಾನೆ, ಅಣ್ಣಂಗೆ ಹೇಳಿ ಅಂತ ಹೇಳಿ. ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ವಿಷಯ ಹೇಳಿರ್ತಾನೆ. ಅವನ ಅನಂತರಾಯರ ಇನ್ನೊಬ್ಬ ತಂಗಿ, ದೊಡ್ಡ ತಂಗಿಯನ್ನ ಜನಾರ್ದನ ಬಂದು ನೋಡ್ಕೊಂಡು ಹೋಗಿರ್ತಾರೆ. ಏನು ಹೇಳಿಲ್ಲ, ಅದಕ್ಕೋಸ್ಕರ ಅವರು ಜನಾರ್ದನನ್ ಮನೆ ಹತ್ರ ಹೋಗಿದ್ದಾರೆ. ಇವಾಗ ಪಾಯಿಂಟ್ಸ್ ಗಳೆಲ್ಲ ಕನೆಕ್ಟ್ ಆಗ್ತಿದಾವೆ. ಅಜ್ಜಿ ಯಾಕವತ್ತು ಅವ್ನ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ರು, ಇವತ್ತು ಅವ್ರು ನೋಡಿಕೊಂಡು ಬಂದಿದ್ದಾರೆ. ಇವರ ಇನ್ನೊಬ್ಬ ಗೆಳೆಯ ಮಂಜುನಾಥ ಬರೋದು ಮೈಸೂರಿನಿಂದ, ಇವ್ರು ಬಂದು ಜನಾರ್ದನನ್ ಬಗ್ಗೆ ಅಲ್ಲಿ ಎಲ್ಲ ಏನ್ ಮಾತುಕತೆ ನಡೀತಾ ಇದಾವೆ ಅಂತ ಹೇಳೋದು. ಸೊ ಸುಬ್ರಾಯರ್ಗೆ ಇವಾಗ ಒಂದ್ ಸ್ವಲ್ಪ ಕನ್ಫ್ಯೂಷನ್. ಅಜ್ಜಿ ಏನ ಅವನೊಂದು ಅವ್ರು ಹೇಳ್ತಾರೆ ಮೋಸ್ಟ್ಲಿ ಬರಕ್ ಮುಂಚೆ ಅಜ್ಜಿ ಭೇಟಿಯಾಗಿ ಬಂದ ಅನ್ಸುತ್ತೆ ಅಂದ್ರೆ ಆಗ್ಲೂ ಅವ್ರಿಗೆ ನಂಬಕ್ ಆಗ್ತಾನೆ ಇಲ್ಲ. ಅಜ್ಜಿ ಹೇಳಿದ್ದು ಎಲ್ಲ ಅಷ್ಟು ಸತ್ಯ ಅನ್ನೋದನ್ನ ಅವ್ರಿಗಿನ್ನೂ ಅರ್ಗಿಸ್ಕೊಳ್ಳೋದಕ್ ಆಗ್ತಿಲ್ಲ. ಮೋಸ್ಟ್ಲಿ ಇವ್ನು ನಮ್ಮ ಅಜ್ಜಿ ಭೇಟಿಯಾಗಿ ಬಂದ ಅನ್ಸುತ್ತೆ, ಅಜ್ಜಿ ಇವ್ನಿಗೆ ಇದೆಲ್ಲ ಹೇಳಿರ್ಬೋದು ಅನ್ನೋ ಒಂದು ರೀತಿಯ ಆಲೋಚನೆ ಅವ್ರಿಗೆ. ಆದ್ರೆ ಆ ಎಲ್ಲ ಪಾಯಿಂಟ್ಸ್ ನಮ್ಗೆ ಈಗ ಕನೆಕ್ಟ್ ಆಗುತ್ತೆ. ಅಜ್ಜಿ ಜನಾರ್ದನ್ ಯಾಕೆ ಹೇಳಿದ್ರು, ಸುಮ್ನೆ ಆ ಹುಡ್ಗಿ ಅಂತ ಸಮಯ ವ್ಯರ್ಥ ಮಾಡ್ದೆ, ಆ ಹುಡ್ಗಿಗೂ ನೋವು ಮಾಡ್ದೆ, ಹೋಗಿ ಮದ್ವೆ ಆಗು ಅಂತ ಹೇಳಿದ್ದು ಎಲ್ಲವೂ ಈಗ ಕನೆಕ್ಟ್ ಆಗ್ತದೆ. ಅಂದ್ರೆ ಜನಾರ್ದನನ ಅವನ ನಡವಳಿಕೆ, ಅವನ ಸ್ವಭಾವದ ಬಗ್ಗೆ ಅಜ್ಜಿ ಹೇಳಿದ್ದು ನಿಜ ಅನ್ನೋದು ಸೀತೆಗೆ ಕೂಡ ಅನುಮಾನ ಇರುತ್ತೆ. ಸೀತೆ ಕೂಡ ಹೇಳ್ತಾರೆ ಸುಬ್ಬರಾಯರಿಗೆ, ಅಜ್ಜಿ ಏನೇ ಅದು ಜನಾರ್ದನ್ ಬಗ್ಗೆ ಹಂಗ ಅನ್ಬಾರ್ದಾಗಿತ್ತು ಅಂತ. ಈಗ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಜ್ಜಿ ಹೇಳಿದ್ದು ನಿಜ ಅಂತ ಹೇಳಿ. ಹೆಂಗೆ ರಿವೀಲ್ ಆಗ್ತಾ ಹೋಗುತ್ತೆ ಅಂತ ಮುಂದಿನ ಅಧ್ಯಾಯದಲ್ಲಿ ಈ ಅಧ್ಯಾಯವನ್ನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು. वीडियोस बनाने हैं फिल्मोरा है ना,